ತಿರುಗಿಸಿಕೊಳ್ಳಿರಿ. Second Timothy ಎರಡನೆಯ ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ verses 5 5ನೆಯ ವಾಕ್ಯದಿಂದ ನಾವು ಓದೋಣ. 5வது வசனத்தை வாசித்து 5ನೆಯ ವಾಕ್ಯವನ್ನು ನಾವು ಓದಿ 1ರಿಂದ 4 நம்ம வாசிப்போம். ನಂತರ 1ರಿಂದ 4ನೇ ವಚನವನ್ನು ಓದೋಣ. Second Timothy chapter 3 verse 5. ಎರಡನೆಯ ತಿಮೋಥಿ 3ನೇ ಅಧ್ಯಾಯ 5ನೆಯ ವಾಕ್ಯ. தேவ பக்தியின் வேஷத்தை தரித்து அதன் பலனை மறுதலிக்கிறவர்களாயும் இருப்பார்கள். இப்படிப்பட்டவர்களை நீ விட்டு விலகு. Hallelujah. Hallelujah. Having a form of godliness but denying its power have nothing to do with such people. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. Hallelujah. Hallelujah. I was reading this verse. ನಾನು ಈ ವಾಕ್ಯವನ್ನು ಓದುತ್ತಿದ್ದೆ. Having a form of godliness. ಆ ಒಂದು ದೇವರ ಒಂದು ವೇಷವನ್ನು ಧರಿಸಿ. But ಆಂಗ್ಲ ಕನ್ನಡದಲ್ಲಿ அப்படி இருக்கா? ಆಮಾ. If you see in English it says having a form of godliness. ಆ ದೇವರ ವೇಷವನ್ನು ಧರಿಸಿ but denying the power. ಆದರೆ ಆತನ ಒಂದು ಶಕ್ತಿಯನ್ನು ತ್ಯಜಿಸುವುದು. I was asking what is this God? ಇದು என்ன ಆಂಡವರೇ? ನಾನು ದೇವರನ್ನು ಕೇಳುತ್ತಿದ್ದೆ, ಇದೇನು ದೇವರೇ? Having a form of godliness. ದೇವರ ವೇಷವನ್ನು ಧರಿಸಿ but denying its power. ಆದರೆ ಆತನ ಶಕ್ತಿಯನ್ನು ತ್ಯಜಿಸುವುದು. Hallelujah. Hallelujah. ದೈವಿಕತೆ போல இருப்பது, ದೇವರ ಹಾಗೆ ದೈವಿಕವಾಗಿರುವುದು, ಪರಿಶುದ್ಧತೆ போல இருப்பது, ಪರಿಶುದ್ಧವಂತರಾಗಿರುವುದು, ಆನ ಪರಿಶುದ್ಧத்தின் வல்லமையை விலகಿ இருப்பது. ಆದರೆ ಪರಿಶುದ್ಧತ್ವದ ಶಕ್ತಿಯನ್ನು ನಾವು ಅಗಲಿಸಿರುವುದು. I act like godly people. ನಾನು ದೇವರ ವ್ಯಕ್ತಿಯಾಗಿ ನಾನು ನಟಿಸುವುದು, but I deny the power of the godly people. ಆದರೆ ದೇವರ ಮಕ್ಕಳ ಒಂದು ಶಕ್ತಿಯನ್ನು ತ್ಯಜಿಸುವುದು. ನಾನು ದೇವರ ಬಳಿಯಲ್ಲಿ ಕೇಳುತ್ತಿದ್ದೆ, ಇದೇನು ದೇವರೇ? இப்படியாப்பட்ட ಜನಗಳோட, ಈ ರೀತಿಯಾದಂತ ಜನರೊಂದಿಗೆ ನೀವು ಉறவுகளை வைத்துக் கொள்ளக்கூடாது, ಸಹವಾಸವನ್ನು ಇಟ್ಟುಕೊಳ್ಳಬಾರದು. இது அப்போஸ்தலன் பவுல் ತಿಮೋತಿக்கு அறிகுறியாக ஆலோசனையாக கொடுக்கிற ஒரு காரியம். ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಆಲೋಚನೆಯನ್ನಾಗಿ ಕೊಡುವಂತ ಒಂದು ಕಾರ್ಯವಾಗಿದೆ. Hallelujah. Hallelujah. There is a form of godliness. ದೇವರ ರೂಪವನ್ನು ಧರಿಸುವುದು. There is a form of godliness. ದೇವರ ವೇಷವನ್ನು ಧರಿಸುವುದು. But it is not godliness. ಆದರೆ ಅದು ದೇವರ ವೇಷವಲ್ಲ. Why? ಯಾಕೆ? Because you deny the power of the godliness. ನೀನು ದೇವರ ಒಂದು ಶಕ್ತಿಯನ್ನು ನೀನು ಅಗಲಿಸುತ್ತಿ. Hallelujah. Hallelujah. ದೇವನ ನಂಬುற, ದೇವರನ್ನು ನಂಬುತ್ತೀಯಾ? தேவனுடைய பரிசுத்தத்தை நம்புற, ದೇವರ ಪರಿಶುದ್ಧತ್ವವನ್ನು ನಂಬುತ್ತೀಯಾ? ஆனா அதோட வல்லமையை நான் நம்புறது கிடையாது. ಆದರೆ ಅದರ ಶಕ್ತಿಯನ್ನು ನಾನು ನಂಬುವುದಿಲ್ಲ. Hallelujah. Hallelujah. You don't believe in miracle. ನಾನು ಅದ್ಭುತದಲ್ಲಿ ನಾನು ನಂಬಿಕೆ ಉಳ್ಳವನಲ್ಲ. I don't believe in healing. ನಾನು ಸ್ವಸ್ಥತೆಯನ್ನು ನಂಬುವವನಲ್ಲ. I don't believe in God's blessing. ದೇವರ ಆಶೀರ್ವಾದವನ್ನು ನಂಬುವವನಲ್ಲ. I don't believe in God's miracle. ದೇವರ ಅದ್ಭುತವನ್ನು ನಾನು ನಂಬುವುದಿಲ್ಲ. But I am godly. ಆದರೆ ನಾನು ದೇವರ ಮನುಷ್ಯನು. Hallelujah. Hallelujah. பாருங்க, ನೋಡಿ, எங்க தேவனுடைய பரிசுத்தம் இருக்கிறதோ, ಎಲ್ಲಿ ದೇವರ ಪರಿಶುದ್ಧತ್ವ ಇದೆಯೋ, எங்க தேவனுடைய பரிசுத்தம் இருக்கிறதோ, ಎಲ್ಲಿ ದೇವರ ಪರಿಶುದ್ಧತ್ವವಿದೆಯೋ, அங்க தேவனுடைய வல்லமை வெளிப்படும். ಅಲ್ಲಿ ದೇವರ ಶಕ್ತಿಯು ಹೊರಪಡಿಸುತ್ತದೆ. உனக்கு பிடிக்கிறதோ உனக்கு பிடிக்கலையோ அங்க தேவனுடைய வல்லமை வெளிப்படும். ನಿನಗೆ ಹಿಡಿಸುತ್ತದೋ ಹಿಡಿಸುವುದಿಲ್ಲವೋ ಅಲ್ಲಿ ದೇವರ ಶಕ್ತಿಯು ಹೊರಪಡಿಸುತ್ತದೆ. ஆனா தேவனுடைய ಪರಿಶುದ್ಧತೆ போல ஒரு காரியம் இருக்கிறது. ಆದರೆ ದೇವರ ಪರಿಶುದ್ಧತ್ವದ ಹಾಗೆ ಒಂದು ಕಾರ್ಯ ಉಂಟು. ಅದರ ವಲ್ಲಮೈ கிடையாது. ಅದರಲ್ಲಿ ಶಕ್ತಿ ಇಲ್ಲ. அங்க அற்புதம் நடக்காது. ಅದರಲ್ಲಿ ಅದ್ಭುತವು ನಡೆಯುವುದಿಲ್ಲ. அதிசயம் நடக்காது. ಅದರಲ್ಲಿ ಅತಿಶಯವು ನಡೆಯುವುದಿಲ್ಲ. பிசாசுகள் ಓಡಾது. ಅಲ್ಲಿ ಸೈತಾನುಗಳು ಓಡುವುದಿಲ್ಲ. தேவனுடைய காரியம் நடக்காது. ಅಲ್ಲಿ ದೇವರ ಕಾರ್ಯವು ನಡೆಯುವುದಿಲ್ಲ. ஆனா பரிசுத்தத்தை போல இருக்கும். ಆದರೆ ಪರಿಶುದ್ಧವಂತರಾಗಿ ಅಲ್ಲಿ ಪರಿಶುದ್ಧತ್ವದ ಹಾಗೆ ಇರುತ್ತದೆ. ஹalleluya. ஹalleluya. பாருங்க எத்தனை தடவை இந்த அதிகாரத்தை நான் படிச்சிருக்கிறேன். ನೋಡಿ, ಎಷ್ಟು ಸಾರಿ ಅಧ್ಯಾಯವನ್ನು ನಾನು ಓದಿದ್ದೇನೆ. ஆவியானவர் இந்த கால வேளையில, ಆದರೆ ಪವಿತ್ರಾತ್ಮನು ಈ ಮುಂಜಾನೆಯಲ್ಲಿ அந்த வார்த்தையை கோடிட்டு எனக்கு காட்டினார். ಆ ವಾಕ್ಯವನ್ನು ನನಗೆ ಸ್ಪಷ್ಟವಾಗಿ ತೋರಿಸಿದ್ದಾನೆ. Having a form of godliness. ದೇವರ ಹಾಗೆ ವೇಷವನ್ನು ಧರಿಸುವುದು. Hallelujah. Hallelujah. ಅನೇಕ ಕ್ರಿಸ್ತವர்களுடைய வாழ்க்கையில, ಅನೇಕ ಕ್ರೈಸ್ತರ ಜೀವನದಲ್ಲಿ கிறிஸ்துவத்தை போல வாழ்கிறோம். ಕ್ರೈಸ್ತರ ಹಾಗೆ ಜೀವಿಸುತ್ತೇವೆ. ஆனா வல்லமை இல்ல. ಆದರೆ ಶಕ್ತಿ ಇಲ್ಲ. We live like a Christian. ನಾವು ಕ್ರೈಸ್ತರ ಹಾಗೆ ಜೀವಿಸುತ್ತೇವೆ.
பீட்டர், ஜான், ஜேம்ஸ், பால், திமோத்தி, அலெக்சாண்டர், பீட்டர் எல்லாம் கிறிஸ்துவத்தை போல பெயர்களே, கிறிஸ்துவத்தை போல ஆடை, கிறிஸ்துவத்தை போல வீடு, கிறிஸ்துவத்தை போல பாடல், கிறிஸ்துவத்தை போல எல்லாமே இருக்கும். ஆனா வல்லமை இருக்காது. ಕ್ರೈಸ್ತರ ಹಾಗೆ ಹೆಸರುಗಳನ್ನು ಇಟ್ಟುಕೊಂಡು, ಕ್ರೈಸ್ತರ ಹಾಗೆ ಉಡುಪನ್ನು ಧರಿಸಿಕೊಂಡು, ಕ್ರೈಸ್ತರ ಹಾಗೆ ಹಾಡುಗಳನ್ನು ಹಾಡಿಕೊಂಡು ಇರುತ್ತಾರೆ, ಆದರೆ ದೇವರ ಶಕ್ತಿ ಎಂಬುದು ಇರುವುದಿಲ್ಲ. Hallelujah. Hallelujah. Which means ಅದರ ಅರ್ಥವೇನೆಂದರೆ it's not the original godliness. ಇದು ಒಂದು ನಿಜವಾದಂತ ದೈವತ್ವವಲ್ಲ. Hallelujah. Hallelujah. உண்மையான பரிசுத்தவனை காட்டு. ನಿಜವಾದಂತ ಪರಿಶುದ್ಧವಂತನನ್ನು ತೋರಿಸು. பிசாசு அவன் பக்கத்துல நிக்காது. ಸೈತಾನನು ಅವನ ಪಕ್ಕದಲ್ಲಿ ನಿಲ್ಲುವುದಿಲ್ಲ. No way. ಇಲ್ಲ, No way. ಎಂದಿಗೂ ಸಾಧ್ಯವಿಲ್ಲ. உங்க பக்கத்துல இருக்கிறவங்க கண்டுபிடிக்கிறாங்களோ இல்லையோ, ನಿನ್ನ ಪಕ್ಕದಲ್ಲಿ ಇರುವವರು ಕಂಡು ಹಿಡಿಯುತ್ತಾರೋ ಇಲ್ಲವೋ, பிசாசை கண்டுபிடிச்சு ಸೈತಾನನು ಕಂಡು ಹಿಡಿಯುತ್ತಾನೆ. இவன் கிட்ட நிக்க கூடாது. ಇವನ ಪಕ್ಕದಲ್ಲಿ ನಿಲ್ಲಬಾರದು. Hallelujah. Hallelujah. அதான் பவுல் போகும்போது, ಯಾಕಂದ್ರೆ ಪೌಲನು ಹೋಗುವಾಗ oh these people are, ಈ ಜನರು உன்னதமான தேவனை ஆராதிக்கிற ஊழியக்காரர்கள். ಉನ್ನತವಾದಂತ ದೇವರನ್ನು ಆರಾಧಿಸುವಂತ ಸೇವಕರು. Evil spirits will identify your holiness. ನಿನ್ನ ಪವಿತ್ರತ್ವವನ್ನು ಆ ಒಂದು ಅಶುದ್ಧ ಆತ್ಮಗಳು ಗುರುತು ಹಿಡಿಯುತ್ತವೆ. Evil spirit knows that they will never come near you. ಅಶುದ್ಧ ಆತ್ಮಗಳು ಅವುಗಳಿಗೆ ಗೊತ್ತು, ಅವುಗಳು ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ. No spirit can touch you. ಯಾವ ಆತ್ಮವು ನಿನ್ನನ್ನು ಮುಟ್ಟುವುದಿಲ್ಲ. Why? ಯಾಕೆ? The real godliness is power. ನಿಜವಾದಂತ ದೈವತ್ವವು ಅದರಲ್ಲಿ ಶಕ್ತಿ ಇದೆ. The real godliness is power. ನಿಜವಾದಂತ ದೈವತ್ವದಲ್ಲಿ ಶಕ್ತಿ ಇದೆ. The form of godliness is no power. ಆ ದೈವಿಕವಾದಂತ ವೇಷದಲ್ಲಿ ಅದು ಅದರಲ್ಲಿ ಶಕ್ತಿ ಇಲ್ಲ. Hallelujah. Hallelujah. ಪುರಿದಾ? ಅರ್ಥವಾಗುತ್ತಿದೆಯಾ? We all behave, ನಾವೆಲ್ಲರೂ ಕ್ರೈಸ್ತರ ಹಾಗೆ ನಾವು ನಟಿಸುತ್ತೇವೆ, but there is no Christian. ಆದರೆ ಕ್ರೈಸ್ತತ್ವವೆಂಬುದಿಲ್ಲ. We all behave like a Christian, ನಾವು ಕ್ರೈಸ್ತರ ಹಾಗೆ ನಟಿಸುತ್ತೇವೆ, but there is no Christiness. ಆದರೆ ನಮ್ಮಲ್ಲಿ ಕ್ರಿಸ್ತನು ಇಲ್ಲ. ஏன் தெரியுமா? ಯಾಕೆ ಗೊತ್ತಾ? ஒருவனுக்குள்ள கிறிஸ்து இருந்தா ಒಬ್ಬನಲ್ಲಿ ಕ್ರಿಸ್ತನಿದ್ದರೆ அவன் ஜெயசாலியாய் வாழ்வான். ಅವನು ಜಯಶಾಲಿಯಾಗಿ ಬದುಕುವನಾಗಿದ್ದಾನೆ. Hallelujah. 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 If you have Jesus inside of you, you are a victorious person. ನಿನ್ನಲ್ಲಿ ಯೇಸು ಕ್ರಿಸ್ತನಿದ್ದರೆ ನೀನು ಜಯಶಾಲಿಯಾದಂತ ವ್ಯಕ್ತಿಯಾಗಿರುತ್ತೀಯ. You will be powerful. ನೀನು ಶಕ್ತಿಯುತ ವ್ಯಕ್ತಿಯಾಗಿರುತ್ತೀಯ. Hallelujah. Hallelujah. கருவேப்பிலை மாதிரி தூக்கி போடுற மாதிரி நீ இருக்கவே மாட்ட. ಕರಿಬೇ ಸೊಪ್ಪಿನ ಹಾಗೆ ಎತ್ತಿ ಹಾಕುವ ಹಾಗೆ ನೀನು ಇರುವುದಿಲ್ಲ. You will not be like a curry leaf throwing away from the food. ಆ ಒಂದು ಆಹಾರದಿಂದ ಕರಿಬೇ ಸೊಪ್ಪನ್ನು ಯಾವ ರೀತಿಯಾಗಿ ತೆಗೆದು ಹಾಕುತ್ತೇವೋ ಆ ರೀತಿಯಾಗಿ ನಾವು ಇರುವುದಿಲ್ಲ. ಉಪ್ಪು போல நான் இல்லனா நீ ವೇಸ್ಟ್. ಉಪ್ಪಿನಂತೆ ನಾವು ಇಲ್ಲವಾದರೆ ನಾವು ವ್ಯರ್ಥ. Hallelujah. Hallelujah. I'm saying ಉಪ್ಪು போல இருக்கணும், நான் இல்லனா நீ ವೇಸ್ಟ್. ಉಪ್ಪಿನ ಹಾಗೆ ಇರಬೇಕು, ನಾನು ಇಲ್ಲ ಆ ರೀತಿ ಇಲ್ಲದಿದ್ದರೆ ನೀನು ವ್ಯರ್ಥ. நீ எவ்வளவுதான் கலாரி சாப்பாடு செஞ்சாலும் நான் இல்லனா உன் சாப்பாடு ವೇಸ್ಟ್. ನೀನು ಎಷ್ಟೇ ಒಂದು ಅಡಿಗೆ ಮಾಡಿದರೂ ಅದರಲ್ಲಿ ನಾನು ಇಲ್ಲವಾದರೆ ಅದು ವ್ಯರ್ಥ. Hallelujah. Hallelujah. Who are these people? ಯಾರು ಈ ಜನರು? Who are godly. ಯಾರು ದೇವರ ದೈವತ್ವದಲ್ಲಿದ್ದಾರೋ ಅವರು. Who are godly. ಯಾರು ದೈವತ್ವದಲ್ಲಿದ್ದಾರೋ ಅವರು. ஆவியானவர் உங்களோட பேசட்டும். ಆತ್ಮಿಕರು ನಿಮ್ಮೊಂದಿಗೆ ಮಾತನಾಡಲಿ. உன்னுடைய பாவனை கிறிஸ்துவை போல இருக்கிறதா? ನಿನ್ನ ಭಾವನೆ ಕ್ರೈಸ್ತನಾಗಿದೆಯಾ? இல்ல நீ கிறிஸ்துவை போல இருக்கிறையா? ಇಲ್ಲವಾದರೆ ನೀನೇ ಕ್ರೈಸ್ತನಾಗಿದ್ದೀಯಾ? Hallelujah. Hallelujah. The question today is, ಈ ದಿನದಲ್ಲಿ ನನ್ನ ಪ್ರಶ್ನೆ ಏನೆಂದರೆ, are you behaving like a Christian or are you having Christ in you? ನೀನು ಕ್ರೈಸ್ತನಾಗಿ ನಟಿಸುತ್ತೀಯಾ ಇಲ್ಲವಾದರೆ ಕ್ರೈಸ್ತನು ನಿನ್ನಲ್ಲಿದ್ದಾನಾ? Amen. Amen. If Christ is inside of you, my brother, ನನ್ನ ಸಹೋದರನೇ ನಿನ್ನಲ್ಲಿ ಕ್ರಿಸ್ತನಿದ್ದರೆ, if Christ is inside of you, my sister, ನನ್ನ ಸಹೋದರಿಯೇ ನಿನ್ನಲ್ಲಿ ಕ್ರಿಸ್ತನಿದ್ದರೆ, there is nobody powerful than you in this world. ಈ ಲೋಕದಲ್ಲಿ ನಿನಗಿಂತ ಶಕ್ತಿಯಲ್ಲಿ ಮಿಗಿಲಾದವರು ಬೇರೆ ಯಾರೂ ಇಲ್ಲ. எனக்குள்ள இருக்கிறவர் இந்த உலகத்துல இருக்கிறவனை காட்டிலும் மிகவும் பெரியவர். ಯಾಕಂದರೆ ನನ್ನಲ್ಲಿರುವವನು ಈ ಲೋಕದಲ್ಲಿ ಇರುವವರಿಗಿಂತ ಆತನು ಹೆಚ್ಚಾದವನು. Hallelujah. Hallelujah. And people of God should be able to identify
identify who is form of godliness and who is real godliness. ದೇವರ ಮಕ್ಕಳು ಒಂದು ಗುರುತನ್ನು ಹಿಡಿಯಬೇಕು, ಯಾರು ದೈವಿಕವಾಗಿದ್ದಾರೋ, ದೈವಿಕ ವೇಷವನ್ನು ಯಾರು ಧರಿಸಿದ್ದಾರೆ ಎಂಬುದಾಗಿ. Hallelujah. Hallelujah. Paul is warning about false teachers and false people who are teaching the gospel. ಪೌಲನು ಆ ಒಂದು ಸುಳ್ಳು ಪ್ರವಾದಿಗಳನ್ನು, ಸುಳ್ಳಾಗಿ ಸಂದೇಶವನ್ನು ಕೊಡುವವರನ್ನು ಎಚ್ಚರಿಸುತ್ತಿದ್ದಾನೆ. ಅನೇಕ ಬೋಧಕர்கள் இருக்கிறாங்க, ಅನೇಕ ಬೋಧಕರುಗಳಿದ್ದಾರೆ, போதனைகள் இருக்கிறது, ಅನೇಕ ಬೋಧನೆಗಳಿವೆ. ஆனால் நீங்கள் ஜாக்கிரதையாக இருக்க வேண்டும். ಆದರೆ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. உங்க வீட்டுக்கு வந்து ஜெபிக்கிறவங்க யார் என்றது நீங்கள் அறிந்திருக்க வேண்டும். ನಿಮ್ಮ ಮನೆಗೆ ಬಂದು ಪ್ರಾರ್ಥಿಸುವವರು ಯಾರು ಎಂಬುದನ್ನು ನೀವು ಅರಿತಿರಬೇಕು. யார் உன்னுடைய மேய்ப்பன் என்று நீ அறிந்திருக்க வேண்டும். ನಿನ್ನ ಕುರುಬನು ಯಾರು ಎಂಬುದನ್ನು ನೀನು ಅರಿತಿರಬೇಕು. ஏனென்றால் தெய்வீகத்தை போல சில பேர் இருக்கிறார்கள், ಯಾಕೆಂದರೆ ದೈವಿಕವಾಗಿ ಕೆಲವರು ಇದ್ದಾರೆ, ஆனால் தெய்வத்தோடு இருக்கிறவங்க சில பேர் இருக்கிறார்கள். ಆದರೆ ದೇವರೊಂದಿಗೆ ಇರುವವರು ಕೆಲವರಿದ್ದಾರೆ. You need to be careful. ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. Amen. ಆಮೆನ್. You need to be very careful. ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. Because there is clear separation here. ಯಾಕೆಂದ್ರೆ ಇಲ್ಲಿ ಸ್ಪಷ್ಟವಾದಂತಹ ಒಂದು ಬೇರ್ಪಡಿಕೆ ಇದೆ. நீங்க சேருகிற ஜனங்க, ನೀವು ಸೇರುವಂತ ವ್ಯಕ್ತಿಗಳು தெய்வீகத்தை போல இருக்கிறாங்களா, ದೈವಿಕರಾಗಿದ್ದಾರಾ, ஆனா தெய்வத்தோட இருக்கிறாங்களா, ದೇವರೊಂದಿಗೆ ಇದ್ದಾರಾ, are you really with God, ನೀವು ನಿಜವಾಗಿಯೂ ದೇವರೊಂದಿಗೆ ಇದ್ದೀರಾ, or you behave like that you are with God. ಆದರೆ ನೀನು ದೇವರ ಜೊತೆಯಲ್ಲಿ ಇರುವವನಾಗಿ ನಟಿಸುತ್ತಿದ್ದೀಯಾ. Amen. ಆಮೆನ್. Why people are unsuccessful? ಯಾಕೆ ಜನರು ಅವರು ಜೀವನದಲ್ಲಿ ಯಶಸ್ವಿಗಳಾಗಿಲ್ಲ? Why people are losing their battles? ಅನೇಕರು ತಮ್ಮ ಯುದ್ಧಗಳಲ್ಲಿ ಸೋತು ಹೋಗುತ್ತಾರೆ. Why people are not able to come up successfully? ಯಾಕೆಂದ್ರೆ ಯಾಕೆ ಅನೇಕ ವ್ಯಕ್ತಿಗಳು ಒಂದು ಯಶಸ್ವಿಯಾದ ಜೀವನದಲ್ಲಿ ಹೊರಬರುವುದಿಲ್ಲ? I was asking God, Lord, what is real problem? Let me know that we will fix it up. ನಾನು ದೇವರೊಂದಿಗೆ ಕೇಳುತ್ತಿದ್ದೇನೆ, ದೇವರೇ ನಿಜವಾದಂತಹ ಸಮಸ್ಯೆ ಏನು, ನಾನು ಅದರ ಮೇಲೆ ಒಂದು ಗಮನ ಹರಿಸಬೇಕು. Let me know what is the real problem. We want to fix it because all my people want to be blessed. ದೇವರೇ ನಿಜವಾದಂತಹ ಸಮಸ್ಯೆ ಏನು, ನಾನು ಅದರಲ್ಲಿ ಗಮನ ಹರಿಸಬೇಕು, ಯಾಕೆಂದರೆ ನನ್ನ ಜನರೆಲ್ಲರೂ ಅವರ ಆಶೀರ್ವಾದವಾಗಿ I ಜೀವಿಸಬೇಕೆಂಬುದಾಗಿ. want really my people to be blessed. ನನ್ನ ಜನರೆಲ್ಲರೂ ಆಶೀರ್ವದಿಸಬೇಕು. I want really my people to be successful. ನನ್ನ ಜನರೆಲ್ಲರೂ ಯಶಸ್ವಿಯಾಗಿರಬೇಕು. I want my people to be blessed and prosperous. ನನ್ನ ಜನರೆಲ್ಲರೂ ಆಶೀರ್ವದಿಸಿ ಆಶೀರ್ವಾದದೊಂದಿಗಿರಬೇಕು. You know what is the problem? ಅವರ ಒಂದು ಸಮಸ್ಯೆಗಳು ಏನೆಂಬುದನ್ನು ನನಗೆ ತಿಳಿಯಪಡಿಸು. We will fix it up. ನಾನು ಅದರ ಮೇಲೆ ಗಮನ ಹರಿಸುತ್ತೇನೆ. Holy Spirit told me, ಪರಿಶುದ್ಧಾತ್ಮ ನನಗೆ ಹೇಳಿದನು, there are people ಕೆಲವು ಜನರು who have the form of godliness but no godliness. ಅವರು ದೈವಿಕವಾಗಿ ಇದ್ದಾರೆ, ಆದರೆ ದೇವರನ್ನು ಅವರೊಂದಿಗೆ ಇಟ್ಟುಕೊಳ್ಳಲಿಲ್ಲ. But if they have real God inside of them, ಅವರಲ್ಲಿ ನಿಜವಾದಂತಹ ದೇವರಿದ್ದರೆ they will really be successful. ಅವರು ನಿಜವಾಗಿ ತಮ್ಮ ಜೀವನದಲ್ಲಿ ಯಶಸ್ವಿಗಳಾಗಿರುತ್ತಾರೆ. Hallelujah. Hallelujah. How to identify now? ಇವರನ್ನು ಯಾವ ರೀತಿಯಾಗಿ ನಾವು ಗುರುತು ಹಿಡಿಯುವುದು? Let's read from verse 1. 1ನೇ ವಾಕ್ಯದಿಂದ ನಾವು ಓದೋಣ. மேலும் கடைசி நாட்களில் கொடிய காலங்கள் வரும் என்று அறிவாயாக. எப்படி பாருங்க, கடைசி நாட்கள்ல ஜனங்க எப்படி இருப்பாங்க, கடைசி நாட்களில் நம்ம எப்படி இருக்கிறோன்ற கண்டுபிடிக்கிறது சில அடையாளங்களை அப்போஸ்தலன் பவுல் நமக்கு சொல்லி கொடுக்கிறாரு. ಕಡೆಯ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು, ಕಡೆಯ ದಿನಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿಯುವುದು ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೆಲವು ವಾಕ್ಯಗಳನ್ನು ನಮಗೆ ಹೇಳಿಕೊಡುತ್ತಿದ್ದಾನೆ. மனுஷர்கள் தற்பிரியராயும் பணப்பிரியராயும் வீம்புக்காரராயும் அகந்தை உள்ளவர்களாகவும் தூஷிக்கிறவர்களாகவும் தாய் தகப்பன்மாருக்கு கீழ்ப்படியாதவர்களாகவும் நன்றி அறியாதவர்களாகவும் பரிசுத்தம் இல்லாதவர்களாகவும் சுவாப அன்பு இல்லாதவர்களாகவும் இலங்காதவர்களாகவும் அவதூறு செய்யாதவர்களாகவும் இச்சை அடக்கம் இல்லாதவர்களாகவும் பொறுமை உள்ளவர்களாகவும் நல்லவர்களை பகைக்கிறவர்களாகவும்
துரோகிகளாகவும் துணிகாரம் உள்ளவர்களாகவும் இருமாப்புள்ளவர்களாகவும் தேவ பிரியராய் இல்லாமல் சுகபோக பிரியராகியும் இருப்பார்கள். ಆಮೆನ್. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರಾಗಿದ್ದಾರೆ. Hallelujah. Hallelujah. People will be lovers of themselves. ಅವರು ಸ್ವಾರ್ಥ ಚಿಂತಕರಾಗಿದ್ದಾರೆ. People will be lovers of themselves. ಅವರು ವ್ಯಕ್ತಿಗಳು ಸ್ವಾರ್ಥ ಚಿಂತಕರಾಗಿದ್ದಾರೆ. Amen. Amen. இவங்க ಯಾರು? தெய்வீகம் இருக்கிறதை போல நடிக்கிறவங்க. ದೈವಿಕತ್ವ ಉಳ್ಳವರ ಹಾಗೆ ನಟಿಸುವವರು. அவங்க ரொம்ப நேசிப்பாங்க. ಅವರೇ ಅವರನ್ನು ಬಹಳವಾಗಿ ಪ್ರೀತಿಸಿಕೊಳ್ಳುತ್ತಾರೆ. நான் எப்படி இருக்கிறேன்? ಅಯ್ಯೋ ನಾನು ಹೇಗಿದ್ದೇನೆ? எனக்கு சேர் எங்க போட்டுருக்காங்க? ನನಗೆ ಚೇರ್ ಎಲ್ಲ ಹಾಕಿದ್ದಾರೆ. என் ஸ்லிப்பர் எங்க இருக்கும்? ನನ್ನ ಚಪ್ಪಲಿ ಎಲ್ಲಿ ಇರುತ್ತೆ? நான் எங்க போவேன்? ನಾನು ಎಲ್ಲಿ ಹೋಗುವುದು? நான் எப்படி போவேன்? ನಾನು ಹೇಗೆ ಹೋಗುವುದು? நான் போற இடத்துல எனக்கு மரியாதை கொடுக்கறாங்க. ನಾನು ಹೋಗುವ ಸ್ಥಳದಲ್ಲಿ ನನಗೆ ಮರ್ಯಾದೆ கொடுக்கிறது இல்லையா? ನಾನು ಹೋಗುವ ಸ್ಥಳದಲ್ಲಿ ಮರ್ಯಾದೆ ಕೊಡುವುದಿಲ್ಲ. அவங்கள பத்தியே யோசிப்பாங்க. ಅವರ ಬಗ್ಗೆನೇ ಅವರಿಗೆ ಚಿಂತೆ. தன்பிரியர், lovers of themselves. ಅವರು ಸ್ವಾರ್ಥ ಚಿಂತಕರು. வேற எதை பத்தியும் கவலைப்படுறது. ಬೇರೆ ಯಾವುದರ ಬಗ್ಗೆ ಅವರು ಚಿಂತಿಸುವುದಿಲ್ಲ. பக்கத்துல இருக்கிறவங்கள பத்தி கவலைப்படுறது. ಪಕ್ಕದಲ್ಲಿರುವವರ ಬಗ್ಗೆ ಚಿಂತನೆ ಇಲ್ಲ. இருக்கிறவங்கள பத்தி கவலைப்படுறதில்ல. இந்த ಸೈಡ್ ಈ ಕಡೆ ಇರುವವರ ಬಗ್ಗೆ ಚಿಂತಿಸುವುದಿಲ್ಲ. They always talk about themselves. ಅವರು ಅವರ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ನಾನು ನೀತಿಮಾನ್, ನಾನು ನೀತಿವಂತ, ನಾನು ನೀತಿ செய்கிறவன், ನಾನು ನೀತಿ ಮಾಡುವವನು, நான் தான் இப்படி பண்ணேன், ನಾನೇ ಹೀಗೆ ಮಾಡಿದವನು, நான் தான் அப்படி பண்ணேன், ನಾನು ಹಾಗೆ ಮಾಡಿದೆನು, நான் தான் இத செஞ்சேன், ನಾನು ಇದನ್ನು ಮಾಡಿದೆನು, நான் தான் அத செஞ்சேன், ನಾನೇ ಅದನ್ನು ಮಾಡಿದೆನು, நான் தான் இவங்களை கொண்டு வந்தேன், ನಾನೇ ಇವರನ್ನು ಕರೆತಂದೆ, நான் தான் இவங்களுக்கு சுவிசேஷத்தை சொன்னேன், ನಾನೇ ಇವರಿಗೆ ಸುವಾರ್ತೆಯನ್ನು ಹೇಳಿದೆನು, என்னால தான் சபை வளர்ந்துச்சு, ನನ್ನಿಂದಲೇ ಸಭೆ நான் ಬೆಳೆಯಿತು, தான் சபையை வளர்த்தேன், ನಾನೇ ಸಭೆಯನ್ನು ಬೆಳೆಸಿದೆನು. தன்பிரியராய் இருப்பார்கள். ಅವರು ಸ್ವಾರ್ಥ ಚಿಂತಕರಾಗಿರುತ್ತಾರೆ. தன்பிரியருடைய அடையாளம் என்ன தெரியுமா? ಸ್ವಾರ್ಥ ಚಿಂತಕರ ಒಂದು ಗುರುತೇನು? நான். Whenever you find people talking about me, ಯಾವಾಗ ವ್ಯಕ್ತಿಗಳು ನಾನು ಎಂಬುದಾಗಿ ಮಾತನಾಡುತ್ತಾರೋ, then find out their form of godliness. ಆವಾಗ ನಾವು ತಿಳಿದುಕೊಳ್ಳಬೇಕು ಅವರು ದೈವಿಕವಾದ ಆ ರೀತಿಯಲ್ಲಿ ಇರುವಂತ ನಟಿಸುವಂತ ವ್ಯಕ್ತಿಗಳು. Because godliness people, ಯಾಕೆಂದ್ರೆ ದೇವರ ಮಕ್ಕಳು will say it is God who did it. ಇದು ದೇವರು ಮಾಡಿದ್ದು, ನಾನಲ್ಲ, it is God who did it. ಇದು ದೇವರು ಮಾಡಿದ್ದು ಎಂಬುದಾಗಿ ಹೇಳುತ್ತಾರೆ. ಇದು ಉண்மையா கிறிஸ்தவம் இருக்கிறவங்க, ನಿನ್ನಲ್ಲಿ ನಿಜವಾದಂತಹ ಕ್ರೈಸ್ತರು ಇರುವವರು, ಇಲ್ಲದವರು ನಾನನ್ನು சொல்லுவாங்க, ನಾನು ಎಂಬುದಾಗಿ ಹೇಳುತ್ತಾರೆ. ஏனென்றால் ಯಾಕೆಂದರೆ இது பிசாசின் குணம், ಇದು ಸೈತಾನನ ಒಂದು ಗುಣವಾಗಿದೆ. ಅವನಿಗೆ தேவையானதெல்லாம் என்ன தெரியுமா? ಅವನಿಗೆ ಬೇಕಾಗಿರುವುದೇನು? ஒரு ஆராதனை. ಒಂದು ಆರಾಧನೆ. ಯೇಸು கூப்பிட்டு சொல்றான், ಯೇಸು ಕ್ರಿಸ್ತನನ್ನು ಕರೆದು ಹೇಳುತ್ತಾನೆ, என்ன ஆராதனை செய்ய, ನೀನು ನನ್ನನ್ನು ಆರಾಧಿಸು, ನಾನು ಎಲ್ಲமே ಕೊಡುತ್ತೇನೆ, ನಾನು ನಿನಗೆ ಎಲ್ಲವನ್ನು ಕೊಡುತ್ತೇನೆ. பிசாசின் குணம் என்ன? ಸೈತಾನನ ಒಂದು ಗುಣವೇನು? I should be the center of attraction. ನಾನು ಆಕರ್ಷಿಸಲ್ಪಡುವುದ ಒಂದು ಮಧ್ಯಸ್ಥನಾಗಿರಬೇಕು. போனா என்ன 10 பேர் பார்க்கணும், ನಾನು ಹೋದರೆ ಒಂದು 10 ಜನರು ನೋಡಬೇಕು, ಬಂದಾ என்ன ஒரு 10 பேர் பார்க்கணும், ನಾನು ಬಂದರೆ ಒಂದು 10 ಜನರು ನೋಡಬೇಕು. This is Satan's mindset. ಇದು ಸೈತಾನನ ಒಂದು ಬುದ್ಧಿಯಾಗಿದೆ, attraction, ಆಕರ್ಷಿಸುವುದು. But godly people, ಆದರೆ ದೇವರ ಮಕ್ಕಳು will divert people to God. ಅವರು ಜನರ ಒಂದು ಭಾವನೆಗಳನ್ನು ದೇವರಿಗೆ ಅವರು ಅರ್ಪಿಸುತ್ತಾರೆ. They should be attracted to God. ಅವರು ದೇವರಿಂದ ಆಕರ್ಷಿಸಲ್ಪಡುತ್ತಾರೆ, not towards you. ಅವರು ನಿಮ್ಮ ಮೇಲೆ ಅವರು ಆಕರ್ಷಿಸಲ್ಪಡುವುದಿಲ್ಲ, They should be attracted to God. ಅವರು ದೇವರ ಮೇಲೆ ಆಕರ್ಷಿಸಲ್ಪಡುತ್ತಾರೆ. ತನ್ಪಿರಿಯು, ಸ್ವಾರ್ಥ ಚಿಂತಕರು. Don't love yourself too much. ನಿಮ್ಮನ್ನು ನೀವು ಅಧಿಕವಾಗಿ ಪ್ರೀತಿಸಬೇಡಿ. ಇನ್ನೊಂದು ಎಕ್ಸ್ಟ್ರೀಮ್ ಇருக்கு, ಇನ್ನೊಂದು ಹಂತವಿದೆ, ಅವங்கள வெறுப்பாங்க, ಅವರನ್ನೇ ಅವರು ತ್ಯಜಿಸುತ್ತಾರೆ. No, that is not God's will too. ಅದು ದೇವರ ಚಿತ್ತವಲ್ಲ. அப்படின்னா அவங்க சரீரத்தை வெறுப்பாங்க, ಅವರ ಶರೀರವನ್ನೇ ಅವರೇ ದ್ವೇಷಿಸುವುದು. ஐயோ நான் ஏன் பிடிக்கிறேன், நான் ஏன் அப்படிக்கிறேன், இது எனக்கு பிடிக்கல, இதை வாழ்க்கை பிடிக்கல, அப்படி அது இருக்கக்கூடாது, அது கூட பிசாசு என்கணும். ಅಯ್ಯೋ ನಾನು ಯಾಕೆ ಹೀಗಿದ್ದೇನೆ ಹಾಗಿದ್ದೇನೆ, ಈ ಜೀವನ ನನಗೆ ಹಿಡಿಸಲಿಲ್ಲ, ನಾನು ಹೀಗಿದ್ದೇನೆ ಆಗಿದ್ದೆ, ಇದು ಸಹ ಸೈತಾನನ ಒಂದು ಭಾವನೆಯಾಗಿದೆ. That is another extreme. ಇದು ಇನ್ನೊಂದು ಹಂತವಾಗಿದೆ. God gave a beautiful body. ದೇವರು ಒಂದು ಅಂದವಾದ ದೇಹವನ್ನು ಕೊಟ್ಟಿದ್ದಾನೆ, but love that. ಅದನ್ನು ನೀವು ಪ್ರೀತಿಸಿರಿ, but don't become that as a God. ಅದನ್ನೇ ನೀವು ದೇವರಾಗಿ ಅಂದುಕೊಳ್ಳಬೇಡಿ. Don't make your center of attraction. ನೀವು ಒಂದು ಆಕರ್ಷಿತ ವ್ಯಕ್ತಿಯಾಗಿ ಅಂದುಕೊಳ್ಳಬೇಡಿ.
Hallelujah. ಹಲ್ಲೆಲೂಯಾ. Whenever you dress, ನೀವು ಯಾವಾಗ ಉಡುಪನ್ನು ಧರಿಸಿದರು stand in the mirror ನೀವು ಆ ಒಂದು ಕನ್ನಡಿಯ ಮುಂದೆ ನಿಂತುಕೊಳ್ಳಿ. and tell God, ಆ ದೇವರಿಗೆ ಹೇಳಿ, God, I have dressed beautifully, ದೇವರೇ ನಾನು ಅಂದವಾಗಿ ಉಡುಪು ಧರಿಸಿದ್ದೇನೆ, but I don't want to attract anybody. ಆದರೆ ನಾನು ಯಾರನ್ನು ಆಕರ್ಷಿಸಬಾರದು. I don't want anybody to get attracted to me. ನನ್ನಲ್ಲಿ ಯಾರು ಆಕರ್ಷಣೆಗೊಳ್ಳಬಾರದು ಎಂಬುದಾಗಿ ನೀವು ಹೇಳಿ. Anything is there like that, ಆ ರೀತಿಯಾಗಿ ನನ್ನಲ್ಲಿ ಏನಾದರೂ ಇದ್ದರೆ I wanted to change. ನಾನು ಅದನ್ನು ಬದಲಾಯಿಸಿಕೊಳ್ಳುತ್ತೇನೆ. Dress to the best. ನೀವು ಆ ಒಂದು ಉಡುಪನ್ನು ಶ್ರೇಷ್ಠವಾಗಿ ಧರಿಸಿ. Dress to the best. ಆ ಉಡುಪನ್ನು ಶ್ರೇಷ್ಠವಾಗಿ ಧರಿಸಿ. But mindset should be very careful not to attract anybody. ಆದರೆ ನಿನ್ನ ಬುದ್ಧಿಯು ಯಾರನ್ನು ಆಕರ್ಷಿಸುವಂತದ್ದಾಗಿರಬಾರದು. Amen. ಆಮೆನ್. That is not God. ಅದು ದೇವರಲ್ಲ. Self lovers. ನೀವೇ ಆ ಒಂದು ಸ್ವಾರ್ಥ ಚಿಂತಕರಾಗಿರುತ್ತೀರಾ. Amen. ಆಮೆನ್. சில பேருக்கு கல்யாணத்துல போயிட்டாக்கா அந்த சிஸ்டர் என்ன பார்த்தாங்க, ஆனா அவங்களுக்கு எதுவுமே சொல்ல, அவங்களுக்கு வைத்தறிச்சல் போல தெரியுது அவங்களுக்கு. ಕೆಲವರು ಮದುವೆಗೆ ಹೋದರೆ ಆ ಸಹೋದರಿ ನನ್ನನ್ನು ನೋಡಿದಳು, ಆದರೆ ನನ್ನ ಬಗ್ಗೆ ಆಕೆ ಏನು ಹೊಗಳಲಿಲ್ಲ. ನನ್ನನ್ನು ನೋಡಿದರೆ ಆಕೆಗೆ ಬಹಳ ಹೊಟ್ಟೆ ಕಿಚ್ಚು. பார்த்துச்சு, செயினை பார்த்துச்சு, ಆಕೆ ನನ್ನ ಚೈನನ್ನು ಸರವನ್ನು ನೋಡಿದಳು. அது கேட்கல, அது ಆಕೆ ಅದನ್ನು ಕೇಳಲಿಲ್ಲ. அவன் ಆಮೆನ್. சரி கேட்டாக்கா, ಸರಿ ಕೇಳಿದರೆ அந்த சிஸ்டர் பார்த்துட்டு செயினியே தான் பார்த்துட்டு இருக்குது. ಆ ಸಹೋದರಿ ನನ್ನ ಸರವನ್ನೇ ನೋಡಿ ಇದನ್ನೇ ನೋಡುತ್ತಿದ್ದಾಳೆ. கேட்டுச்சு, ಆಕೆ ಕೇಳಿದಳು, இது கோல்டா இல்ல ரோல்டு கோல்டான்னு. பாருங்க, இருந்தா அப்படி இல்லைன்னா இல்ல ನೋಡಿ we should not be self-centered. ಇದ್ದರೆ ಹಾಗೆ ಇಲ್ಲದಿದ್ದರೆ ಹೀಗೆ, ಆ ರೀತಿಯಾಗಲ್ಲ. ನೀವು ಸ್ವಾರ್ಥ ಚಿಂತಕರಾಗಿರಬಾರದು. பார்த்தாலும் தப்பு, பார்க்காட்டி வந்த ನೋಡಿದರೇನು ತಪ್ಪು, ನೋಡಲಿಲ್ಲವಾದರೂ ತಪ್ಪು. No, I dress because I wanted to be good in God's eyes. ಇಲ್ಲ, ನಾನು ಚೆನ್ನಾಗಿ ಉಡುಪು ಧರಿಸಿದ್ದೇನೆ, ನಾನು ದೇವರ ಒಂದು ದೃಷ್ಟಿಯಲ್ಲಿ ಚೆನ್ನಾಗಿರಬೇಕು. யாரையும் ಅಟ್ರಾಕ್ಟ್ பண்ணக்கூடாது. ಬೇರೆ ಯಾರನ್ನು ನಾವು ಆಕರ್ಷಿಸಬಾರದು. That is not God. ಅದು ದೇವರಲ್ಲ. இந்த கடைசி நாட்களில் ಈ ಕಡೆಯ ದಿನಗಳಲ್ಲಿ people dress to attract people. ಜನರು ಆ ಒಂದು ಜನರನ್ನು ಆಕರ್ಷಿಸುವುದಕ್ಕೋಸ್ಕರ ಅವರು ಉಡುಪು ಧರಿಸುತ್ತಾರೆ. You see the cinema field, film actors, why they dress? ಚಿತ್ರನಟದಲ್ಲಿ ನೀವು ಅವರನ್ನು ನೋಡಬಹುದು. They try to attract you. ಅವರು ನಿಮ್ಮನ್ನು ಆಕರ್ಷಿಸುವುದಕ್ಕೋಸ್ಕರ ಅವರು ಉಡುಪನ್ನು ಧರಿಸುತ್ತಾರೆ. ತಪ್ಪ ನೆನಸಿಕ ಮಾಟೀங்களா? ತಪ್ಪಾಗಿ ನೀವು ನೆಂದುಕೊಳ್ಳುವುದಿಲ್ಲವಲ್ಲವ? ಆಮೆನ್. They dress so much. ಅವರು ಬಹಳವಾಗಿ ಅವರು ಉಡುಪು ಧರಿಸುತ್ತಾರೆ to attract people. ಜನರನ್ನು ಆಕರ್ಷಿಸುವುದಕ್ಕೆ. Now people are fed up of dress. Now they don't wear dress. Amen. ಅವರು ಜನರು ಉಡುಪನ್ನು ಧರಿಸುವುದಕ್ಕೆ ಅವರು ಬೇಸರವಾಗಿ ಉಡುಪನ್ನೇ ಧರಿಸುವುದಿಲ್ಲ. Amen. Amen. இல்ல சரியா சொல்றேன் கேளுங்க. Dress நல்லா பண்ணி பார்த்தாங்க. ಉಡುಪನ್ನು ಚೆನ್ನಾಗಿ ಧರಿಸಿ ನೋಡಿದರು. அந்த காலகட்டம் போயிடுச்சு. ಆ ಕಾಲಮಾನವು ಹೋಯಿತು. ಡ್ರೆಸ್ நல்லா இருக்குதுன்றத பார்த்த காலகட்டம் போயிடுச்சு. ಉಡುಪು ಚೆನ್ನಾಗಿದೆ ಎಂಬುದಾಗಿ ಹೇಳುವಂತ ಕಾಲಮಾನ ಹೋಯಿತು. இப்போ ಡ್ರೆಸ್ ಕಮ್ಮಿ பண்ணதான் ಅಟ್ರಾಕ್ಟಿವ್ ಇருக்கு. ಈಗ ಉಡುಪನ್ನು ಕಡಿಮೆ ಮಾಡುತ್ತಲೇ ಆಕರ್ಷಣೆ ಬರುತ್ತದೆ. ಆಮೆನ್. ಆಮೆನ್. That is not godliness. ಅದು ದೈವಿಕತ್ವವಿಲ್ಲ. ದೇವ ಪಿಳ್ಳೆಗೆ ಅದಕ್ಕೆ ವಿழுந்துರಾದೀங்க. ದೇವರ ಮಕ್ಕಳು ಅದಕ್ಕೆ ನೀವು ಬೀಳಬಾರದು. No, beauty is not that. ಅಂದವೆಂಬುದು ಅದರಲ್ಲಿಲ್ಲ. Always make sure. ಅದನ್ನು ನೀವು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. எப்பவுமே ஒன்று ஞாபகத்துல வெச்சுக்கங்க. ಯಾವಾಗಲೂ ಒಂದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಎನ್ನಾಲ ನನ್ನಿಂದ ಯಾರು ವಂಚಿಸಪಡಕೂಡದು. ವಂಚನೆಗೊಳಗಾಗಬಾರದು. Nobody should get attracted to me. ನನ್ನಿಂದ ಯಾರು ವಂಚನೆಗೊಳಗಾಗಿ ಆಕರ್ಷಿಕರಾಗಬಾರದು. It is both for men and women. I am telling you, ಸ್ತ್ರೀಗಳಿಗಲ್ಲ, ಆಣ್களுக்கும் பெண்களுக்கும் ಎಲ್ಲರಿಗೂ. You should not be the center of attraction. ಈ ಸತ್ಯಾಂಶವು ಗಂಡಸರಿಗೂ ಹೆಂಗಸರಿಗೂ ಎಲ್ಲರಿಗೂ ಯಾರು ಆಕರ್ಷಿತರಾಗಿರಬಾರದು. God should be the center of attraction. ದೇವರು ಆತನು ಆಕರ್ಷಣೆಯ ಮಧ್ಯಸ್ಥನಾಗಿರಬೇಕು. ಎರಡನೆಯದಾಗಿ these people will be lovers of money. ಇವರು ಹಣದಾಸೆಯುಳ್ಳವರಾಗಿರುತ್ತಾರೆ. பாருங்க, நல்ல ஆலயத்துக்கு வருவாங்க, நல்லா ஜெபிப்பாங்க, நல்லா உபவாசம் எடுப்பாங்க. ஆனா மனசுல எப்பவுமே இந்த பணத்து மேல
ஆசை இருக்கும் பாருங்க. ನೋಡಿ, ಇವರು ಚೆನ್ನಾಗಿ ಆಲಯಕ್ಕೆ ಬರುತ್ತಾರೆ, ಪ್ರಾರ್ಥಿಸುತ್ತಾರೆ, ಉಪವಾಸವಿರುತ್ತಾರೆ, ಆದರೆ ಇವರ ಮನಸ್ಸೆಲ್ಲವೂ ಹಣದ ಮೇಲೆ ಇರುತ್ತದೆ. ஜாக்கிரதையா இருங்க. ಎಚ್ಚರಿಕೆ ಉಳ್ಳವರಾಗಿರಿ. You should be very clear in the teaching. ನಾವು ಈ ಒಂದು ಬೋಧನೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿರಬೇಕು. I'm not saying we should not have money. ನಾನು ಹಣವು ಇರಬಾರದು ಎಂಬುದಾಗಿ ಹೇಳುತ್ತಿಲ್ಲ. ரொம்ப ஜாக்கிரதையா கேளுங்க. ಬಹಳ ಎಚ್ಚರಿಕೆಯಿಂದ ಕೇಳಿ. உங்கள்ட்ட பணம் இருக்க கூடாதுன்னு நான் சொல்லல. ನಿನ್ನ ಬಳಿಯಲ್ಲಿ ಹಣವಿರಬಾರದು ಎಂಬುದಾಗಿ ನಾನು ಹೇಳುತ್ತೇನೆ. We should have enough of money. ನಮಗೆ ಬೇಕಾದಷ್ಟು ಹಣವು ನಮ್ಮಲ್ಲಿ ಇರಬೇಕು. அதிகமா இருக்கணும். ಅಧಿಕವಾಗಿರಬೇಕು. ಅದು பணம் இருந்தா கிறிஸ்தவனோட தான் இருக்கணும். ಅದು ಹಣವಿದ್ದರೆ ಕ್ರೈಸ್ತನೊಂದಿಗೆ ಇರಬೇಕು. ஆனா நான் சொல்றது, ಆದರೆ ನಾನು ಹೇಳುವುದು, இருதயம் அங்க இருக்க கூடாது. ನನ್ನ ಹೃದಯವು ಅದರ ಮೇಲೆ ಇರಬಾರದು. ஏன்னா நிறைய பேர் பணம் வேணாம் நம்ம ஆளுங்க தரித்திரத்திலே வாழறாங்க. ಯಾಕೆಂದ್ರೆ ಅನೇಕರು ನಮ್ಮ ಜನರು ಹಣ ಬೇಡ ಎಂಬುದಾಗಿ ದರಿದ್ರದಲ್ಲಿ ಜೀವಿಸುವವರು. God's teaching is very clear. ದೇವರ ಒಂದು ಉಪದೇಶವು ಬಹಳ ಸ್ಪಷ್ಟವಾಗಿದೆ. You have to be blessed like Abraham. ನೀನು ಅಬ್ರಹಾಮನ ಹಾಗೆ ಆಶೀರ್ವದಿಸಲ್ಪಡಬೇಕು. பட் அப்ரஹாம் போல இருதயம் அந்த பணத்து மேல இருக்க கூடாது. ಆದ್ರೆ ಅಬ್ರಹಾಮನ ಹಾಗೆ ಆ ಒಂದು ಹಣದ ಮೇಲೆ ಹೃದಯವು ಇರಬಾರದು. Amen. Amen. So you should not be lovers of money. ನೀನು ಹಣದಾಸೆಯುಳ್ಳವನಾಗಿರಬಾರದು. ஏன்னா அந்த பணத்து மேல ஆசை இருக்கும்போது பல தீமைகளை செய்ய நம்ம முயற்சி செய்வோம். ಯಾಕೆಂದ್ರೆ ಈ ಹಣದ ಮೇಲೆ ನಿನ್ನ ಆಸೆ ಇರುವಾಗ ಅನೇಕ ದುಷ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸು ತೋರಿಸುತ್ತದೆ. ಅನೇಕರ ಸಾಗಡಿக்கிறதுக்கு இந்த பணம் ஒரு காரணமா. ಅನೇಕರನ್ನು ಸಾಯಿಸುವುದಕ್ಕೆ ಈ ಹಣ ಒಂದು ಕಾರಣವಾಗಿರುತ್ತದೆ. ಪ್ರಾಪರ್ಟಿ ಪ್ರಾಬ್ಲಮ್. ಈ ಒಂದು ಆಸ್ತಿನ ಒಂದು ಸಮಸ್ಯೆ. சொத்து இருந்தா வீட்டுல பிரச்சனை. ಆಸ್ತಿ ಇದ್ದರೆ ಮನೆಯಲ್ಲಿ ಸಮಸ್ಯೆ. அண்ணன் தம்பிங்களுக்குள்ள பிரச்சனை. ಅಣ್ಣ ತಮ್ಮಂದಿರಲ್ಲಿ ಸಮಸ್ಯೆ. எவ்வளோ நியூஸ் நம்ம பார்க்கறோம். சொத்துனால அண்ணன் தம்பியை சாகடிச்சதை, தம்பி அண்ணனை சாகடிச்சதை பார்க்கிறோம். ಎಷ್ಟೋ ಸಂದೇಶಗಳಲ್ಲಿ ನಾವು ನೋಡುತ್ತೇವೆ ಅಣ್ಣನು ತಮ್ಮನನ್ನು, ತಮ್ಮನು ಅಣ್ಣನನ್ನು ಸಾಯಿಸಿದ್ದನ್ನು. I read another article. இந்த ரியல் எஸ்டேட் பிசினஸ் பண்றதுல ஒரு பெரிய டீல் முடிச்சு அந்த பணம் ஷேர் பண்றதுல சண்டை வந்து சாகடிச்சவங்க. ಅನೇಕರು ರಿಯಲ್ ಎಸ್ಟೇಟ್ ಈ ಒಂದು ವ್ಯಾಪಾರವನ್ನು ಮಾಡಿ ಅದರಲ್ಲಿ ಬರುವಂತಹ ಹಣವನ್ನು ಹಂಚಿಕೊಳ್ಳುವುದರಲ್ಲಿ ಸಮಸ್ಯೆ ಬಂದು ಅನೇಕರು ಒಬ್ಬರನ್ನೊಬ್ಬರು ಸಾಯಿಸುವಂತಹ ಸಮಸ್ಯೆಗಳು ಬರುತ್ತದೆ. For money they have killed people. ಹಣಕ್ಕೋಸ್ಕರ ಅವರು ಜನರನ್ನು ಸಾಯಿಸುತ್ತಾರೆ. ಅನಿಗೆ ಒಬ್ಬ ಲ್ಯಾಪ್ಟಾಪ್ ತಿರುಡೋದಕ್ಕೆ ಕೈಯೇ ಬೆಟ್ಟಿಟ್ಟು ಲ್ಯಾಪ್ಟಾಪ್ ತಗೊಂಡು ಹೋಯ್ತು ಅಂಡರ್ ಪಾಸ್. ಅಂದು ಅಂಡರ್ ಪಾಸ್ ಅಲ್ಲಿ ಒಬ್ಬನು ಲ್ಯಾಪ್ಟಾಪ್ ಅನ್ನು ಕಳ್ಳತನ ಮಾಡುವುದಕ್ಕೆ ಒಬ್ಬನ ಕೈಯನ್ನು ಕತ್ತರಿಸಿ ಲ್ಯಾಪ್ಟಾಪ್ ಅನ್ನು ಕದ್ದುಕೊಂಡು ಹೋದ. ಲ್ಯಾಪ್ಟಾಪ್ ಅವನ ಬ್ಯಾಗ್ ಅಲ್ಲಿ ಇದ್ದಿದ್ದು ಬರೀ ಲ್ಯಾಪ್ಟಾಪ್. ಅದಕ್ಕೆ ಈ ಕಟ್ ಇಸ್ ಹ್ಯಾಂಡ್. ಅದಕ್ಕೋಸ್ಕರ ಇವನು ಅವನ ಒಂದು ಕೈಯನ್ನು ಕತ್ತರಿಸಿದ್ದಾನೆ. ಕಡೆಸಿ ನಾಟ್களில் இந்த பண ஆசை பல தீங்களை செய்ய நம்மளை தூண்டும். ಕಡೆಯ ದಿನಗಳಲ್ಲಿ ಈ ಹಣದಾಸೆಯು ಕೆಲವು ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಇದು ಪ್ರೇರೇಪಿಸುತ್ತದೆ. This is form of godliness. ಇದು ಒಂದು ದೈವಿಕವಾಗಿ ವೇಷವನ್ನು ಧರಿಸಿರುವುದು. ಚರ್ಚಿಗೆ ಬರುವಾಗ ಸಭೆಗೆ ಬರುತ್ತಾರೆ, நல்லா இருப்பாங்க, ಚೆನ್ನಾಗಿರುತ್ತಾರೆ, ಕ್ರಿಶ್ಚಿಯನಾ இருப்பாங்க, ಕ್ರೈಸ್ತರಾಗಿರುತ್ತಾರೆ, ஞானஸ்தானம் எடுத்திருப்பாங்க, ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಾರೆ. ಮನಸ್ಸು, ಆದರೆ ಮನಸ್ಸು ಪಣ, ಹಣವು அது உண்மையான தெய்வீகம் அல்ல. ಅದು ನಿಜವಾದಂತ ದೈವಿಕತ್ವವಿಲ್ಲ. ದೈವಿಕತೆ போல ದೈವಿಕವಾಗಿರುವ ಹಾಗೆ. Amen. Amen. And next you see, ಇನ್ನೊಂದು ನಾವು ನೋಡೋಣ. and boastful, பெருமை பாராட்டு, ಬಡಾಯಿ ಕೊಚ್ಚಿಕೊಳ್ಳುವವರು. Amen. Amen. இதெல்லாம் விவரிக்க வேண்டாம், உங்களுக்கே தெரியும். போஸ்ட் பண்றது, ಈ ಒಂದು ಬಡಾಯಿ ಕೊಚ್ಚಿಕೊಳ್ಳುವುದು, ಹೆಮ್ಮೆ ಪಡುವುದು, ಅದನ್ನು ನಿಮಗೆ ವಿವರಿಸಬೇಕಾದದ್ದಿಲ್ಲ. and being proud, ಅಹಂಕಾರಿಗಳು. ஆங்கிலத்தை கொஞ்சம் டீசெண்டா போட்டுக்கிறாங்க, ப்ரௌடுன்னு போட்டுக்கிறாங்க. ಅಹಂಕಾರಿಗಳು ಎಂಬುದಾಗಿ ಬರೆದಿದೆ. நான் சொல்லுமா, அவர் சொல்றாரு, என் பைபிள்ல ப்ரௌடுன்னு தான் போட்டிருக்கு. ವೇದದಲ್ಲಿರುವುದನ್ನು ನಾನು ಹೇಳುತ್ತೇನೆ. என்னங்க பிரதர்? ಅಹಂಕಾರಿಗಳು. அவர் தான் சொல்றாரு, கேட்டுக்கங்க. அகங்காரிங்க, ಅಹಂಕಾರಿಗಳು. நான் சொல்லல. ப்ரௌட், அபியூசிவ், ದೂಷಕರು. ஆமென். அபியூஸ் பண்றது, ದೂಷಣೆ ಮಾಡುವುದು. அபியூஸ் வந்து பிசாசின் குணம். ಈ ಒಂದು ದೂಷಣೆ ಮಾಡುವುದು ಸೈತಾನನ ಗುಣವಾಗಿದೆ. ஆமென். ಆಮೆನ್. அபியூஸ் என்ன தெரியுமா? ದೂಷಣೆ ಮಾಡುವುದು ಎಂದರೆ ಏನು? இந்த ಗ್ಲಾಸ್ ಎದಕ್ಕಂಗ? ಈ ಈ ಒಂದು ಲೋಟವು ಯಾಕೆ? ನೀರು ಕುಡಿಯುವುದಕ್ಕೆ. இதுல சாம்பார் ஊத்தி கொடுத்தா எப்படி இருக்குங்க? Abusing the glass. ಈ ಒಂದು ಲೋಟವನ್ನು ನಾವು ದೂಷಣೆ ಮಾಡುವುದು. This glass is designed to drink water. ಈ ಒಂದು ಲೋಟವು ನೀರು ಕುಡಿಯುವುದಕ್ಕೋಸ್ಕರ ತಯಾರಿಸಲ್ಪಟ್ಟಿರುವುದು. But if I use this for pouring sambar, ಆದರೆ ನಾನು ಇದನ್ನು ಸಾಂಬಾರ್ ಹಾಕುವುದಕ್ಕೆ ಉಪಯೋಗಿಸಿದರೆ I am abusing it. ಇದನ್ನು ನಾನು ದೂಷಿಸುತ್ತೇನೆ.
புரிஞ்சுச்சா? ಅರ್ಥವಾಗುತ್ತಿದೆಯಾ? Anything that you use it for different purpose than it was created for, it is called abuse. ನೀನು ಯಾವುದಾದರೂ ಒಂದನ್ನು ಅದು ಯಾವುದಕ್ಕೋಸ್ಕರ ರೂಪಿಸಲ್ಪಟ್ಟಿದೆಯೋ ಅದನ್ನು ಬಿಟ್ಟು ಬೇರೆ ಕಾರ್ಯಕ್ಕೆ ನೀನು ಅದನ್ನು ಉಪಯೋಗಿಸಿದರೆ ಅದು ದೂಷಣೆಗೊಳಗಾದದ್ದು. Amen. ಆಮೆನ್. மனுஷர்கள் தேவ சாயலில் படைக்கப்பட்டவர்கள். ಮನುಷ್ಯರು ದೇವರ ಒಂದು ರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. அவர்களை தவறாய் நடத்தினால் அது abuse. ಅವರನ್ನು ನಾವು ತಪ್ಪಾದ ದಾರಿಯಲ್ಲಿ ನಡೆಸಿದರೆ ಅದು ದೂಷಣೆ. We should not abuse anybody. ನಾವು ಯಾರನ್ನು ದೂಷಿಸಬಾರದು. Amen. ಆಮೆನ್. இன்னைக்கு வரைக்கும் நான் சொல்றேன், ಇಂದಿನವರೆಗೂ ನಾನು ಹೇಳುತ್ತೇನೆ, whoever is with me for the ministry, ಸೇವೆಯಲ್ಲಿ ಯಾರೆಲ್ಲ ನನ್ನೊಂದಿಗಿದ್ದಾರೋ I have made it very clear. ನಾನು ಬಹಳ ಒಂದು ಅವರನ್ನು ಸ್ಪಷ್ಟವಾಗಿ ಅವರಲ್ಲಿ ನಾನು ಕಾಳಜಿ ವಹಿಸುತ್ತೇನೆ. I don't abuse them. ಅವರನ್ನು ನಾನು ಎಂದಿಗೂ ದೂಷಿಸುವುದಿಲ್ಲ. ಯಾರೆல்லாம் என் கிட்ட இருக்கிறாங்களோ, ಯಾರೆಲ್ಲ ನನ್ನೊಂದಿಗಿದ್ದಾರೋ I make sure ನಾನು ಅದರಲ್ಲಿ ಸ್ಪಷ್ಟವಾಗಿದ್ದೇನೆ, that they grow. ಅವರು ಬೆಳೆಯಬೇಕು ಎಂಬುದಾಗಿ. I don't use them. ನಾನು ಅವರನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಸ್ವಾರ್ಥಕ್ಕೆ. எனக்காக நான் அவங்களை பயன்படுத்துறது கிடையாது. ನನಗೋಸ್ಕರ ಅವರನ್ನು ನಾನು ಉಪಯೋಗಿಸಿಕೊಳ್ಳುವುದಿಲ್ಲ. இங்க இருக்கிற யாரையும் எனக்காக நான் பயன்படுத்துறது கிடையாது. ಇಲ್ಲಿರುವಂತ ಯಾರನ್ನು ನನಗೋಸ್ಕರ ನಾನು ಉಪಯೋಗಿಸಿಕೊಳ್ಳುವುದಿಲ್ಲ. பாஸ்டர் வீட்டுக்கு காய் வாங்கிட்டு வா, பாஸ்டர் வீட்டுக்கு தண்ணி எடுத்துன்னு வா, பாஸ்டர் வீட்டுக்கு முராங்காய் வாங்கிட்டு வா, பாஸ்டர் வீட்டுக்கு குழந்தைய தூக்கின்னு போய் வீட்டில் விடு, பாஸ்டர் வீட்டுக்கு குழந்தைய தூக்கின்னு போய் ஸ்கூலில் விடு, பாஸ்டரை கூட்டின்னு போய் வேலை மேலே விடு, பாஸ்டர் வீட்டை க்ளீன் பண்ணி கொடு. ஐ ஹவ் நெவர் டன் தட் வித் எனி ஆஃப் தம் இன் திஸ் பிளேஸ். ಈ ಸ್ಥಳದಲ್ಲಿರುವಂತ ಯಾರೊಂದಿಗೇನು ನನ್ನ ಸ್ವಾರ್ಥಕ್ಕಾಗಿ, ನನ್ನ ಸ್ವಂತ ಕೆಲಸಕ್ಕಾಗಿ, ನನ್ನ ಸ್ವಂತ ಸಹಾಯಕ್ಕಾಗಿ ನಾನು ಯಾರನ್ನು I can ಉಪಯೋಗಿಸಿಕೊಳ್ಳುವುದಿಲ್ಲ. tell in this pulpit, ನಾನು ಫುಲ್ಪಿಟ್ ಅಲ್ಲಿ ನಿಂತು ದೇವರ ಮುಂದೆ ಹೇಳುತ್ತಿದ್ದೇನೆ, whoever has come under my leadership, I have made sure that they grow in their life. ನನ್ನ ಕೆಳಗಡೆ ಯಾರೆಲ್ಲ ನಾಯಕತ್ವದಲ್ಲಿ ಬರುತ್ತಾರೋ ಅವರು ಅವರ ಜೀವನದಲ್ಲಿ ಬೆಳೆಯಬೇಕೆಂಬುದಾಗಿ ನಾನು ಅವರನ್ನು ಬೆಳೆಸುತ್ತೇನೆ. When ಅನೇಕ பேரை நம்ம பார்க்கிறோம், they use people. ಅನೇಕರನ್ನು ನಾವು ನೋಡುತ್ತೇವೆ, ಅವರು ವ್ಯಕ್ತಿಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅದು ಉண்மையான godliness ಇಲ್ಲ, ಅದು ನಿಜವಾದಂತ ದೈವಿಕತ್ವವು ಇಲ್ಲ. ಅದು ಫಾರ್ಮ್ ಆಫ್ godliness. ಅದು ದೈವಿಕತ್ವದ ಹಾಗೆ ವೇಷ ಧರಿಸಿರುವುದು. ಇಪ್ಪವೇ I have a plan for you. ಈಗಲೇ ನಾನು ನಿಮಗೋಸ್ಕರ ಉಪಾಯವನ್ನಿಟ್ಟಿದ್ದೇನೆ. I have a plan for youngsters. ನಾನು ಯೌವನಸ್ಥರಿಗೋಸ್ಕರ ನಾನು ಉಪಾಯವನ್ನಿಟ್ಟಿದ್ದೇನೆ. I have plan for the next generation. ನಾನು ಮುಂಬರುವಂತ ಜನಾಂಗದ ಮೇಲೆ ನಾನು ಅವರಿಗೋಸ್ಕರ We ಉಪಾಯವನ್ನಿಟ್ಟಿದ್ದೇನೆ. have plan for children. ನಾನು ಮಕ್ಕಳ ಮೇಲೆ ನನಗೆ ಒಂದು ಉಪಾಯವಿದೆ. எப்படி நம்ம ஜனங்களை அடுத்த கட்டத்துக்கு கொண்டு போறது? ನಮ್ಮ ಜನರನ್ನು ಯಾವ ರೀತಿಯಾಗಿ ನಾವು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವುದು, How to make them grow. ನಾನು ಯಾವ ರೀತಿಯಾಗಿ ಅವರನ್ನು ಬೆಳೆಸುವುದು. I never ever said that இவங்க பேர் இவங்களெல்லாம் வந்தா எனக்கு காணிக்க நிறைய வரும், நான் பெரிய ஆளாயிடலாம். I never thought in that in my church. ಎಷ್ಟು ಜನರು ಬಂದರೆ ನನಗೆ ಎಷ್ಟು ಕಾಣಿಕೆ ಬರಬಹುದು ಎಂಬುದಾಗಿ ನಾನು ಎಂದಿಗೂ ಆ ರೀತಿಯಾಗಿ ನೆನೆದವನಲ್ಲ. No. ಇಲ್ಲ. I don't want to abuse anybody. ನಾನು ಯಾರನ್ನು ದೂಷಿಸಲು ನನಗೆ ಇಷ್ಟವಿಲ್ಲ. I wanted to make sure that I preach the right word and you all are blessed and you grow in Christ Jesus. ಯೇಸು ಕ್ರಿಸ್ತನಲ್ಲಿ ನಾನು ಸರಿಯಾದ ಬೋಧನೆಯನ್ನು ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ನೀವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಚೆನ್ನಾಗಿ ಬೆಳೆಯಬೇಕೆಂಬುದಕ್ಕಾಗಿ. Hallelujah. Hallelujah. But be careful. நீங்க யாரோட இருக்கிறீங்க, அவங்க உங்களை அபியூஸ் பண்றாங்கனாக்கா உடனே you need to be careful. ನೀವು ಎಚ್ಚರಿಕೆಯಿಂದ ಇರಬೇಕು. ನೀವು ಯಾರೊಂದಿಗೆ ಇದ್ದೀರಾ ಅವರು ನಿಮ್ಮನ್ನು ದೂಷಿಸುತ್ತಾರೆ ಎಂಬುದಾಗಿ ತಿಳಿದರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ஒருத்தரோட 10 வருஷம் இருந்த உன்னோட பக்கெட் தூக்க வச்சாக்கா be careful. ನೀನು ಒಬ್ಬರ ಜೊತೆಯಲ್ಲಿ 10 ವರ್ಷಗಳಿದ್ದು ಇನ್ನೂ ಅವರು ನಿನ್ನನ್ನು ಸಹಾಯಕನಾಗಿ ಇಟ್ಟಿದ್ದರೆ ನೀವು ಎಚ್ಚರಿಕೆಯಿಂದ ಇರಬೇಕು. Amen. Amen. If you are with somebody for 15 years and still taking the bag and going, you need to be careful. ನೀನು 15 ವರ್ಷಗಳಿಂದ ಒಬ್ಬರ ಜೊತೆಯಲ್ಲಿದ್ದು ಆತನು ನಿನ್ನನ್ನು ಇನ್ನೂ ದಾಸನಾಗಿ ನಡೆಸುತ್ತಿದ್ದರೆ ನೀನು ಎಚ್ಚರಿಕೆ ಉಳ್ಳವನಾಗಿರಬೇಕು. Amen. Amen. பிசாசு எப்பவுமே அடிமதனத்துல வைக்க விரும்புவான். ಸೈತಾನನು ಯಾವಾಗಲೂ ದಾಸತ್ವದಲ್ಲಿ ಇರಿಸುವುದನ್ನು ಇಚ್ಛಿಸುತ್ತಾನೆ. ಪಾಲಿಟಿಷಿಯನ್ಸ್ பார்த்திருக்கீங்களா? ರಾಜಕಾರಣಿಗಳನ್ನು ನೀವು ನೋಡಿದ್ದೀರಾ? எல்லாம் கேட்டுக்கிட்டே நிப்பாங்க. ಎಲ್ಲರೂ ಗೇಟಿನ ಬಳಿಯಲ್ಲಿ ನಿಂತಿರುತ್ತಾರೆ. ஒருத்தரும் வீட்டுக்குள்ள போக முடியாது. ಆದರೆ ಒಬ್ಬನು ಸಹ ಮನೆ அவங்களுக்கு ಒಳಗೆ தேவையானப்போ அப்பப்போ காசು கொடுத்து வச்சுன்னு இருப்பான். ಅವನಿಗೆ ಬೇಕಾದಾಗ ಆವಾಗ ಸ್ವಲ್ಪ ಹಣವನ್ನು ஆனா இவங்களுக்கு அவன் தான் பெரிய ஆளு. ಆದರೆ ಇವರಿಗೆ ಅವನೇ ದೊಡ್ಡ ವ್ಯಕ್ತಿ. Amen. Amen. அப்பா சொல்றாரு, உன்னை ஏனா உயர்த்தோம் அந்த ஆளு. ತಂದೆಯವರು ಹೇಳುತ್ತಿದ್ದಾರೆ, ನಿನ್ನನ್ನೇ ನಾನು ಹೆಚ್ಚಿಸುತ್ತೇನೆ.
Amen. ಆಮೆನ್. Don't abuse people. ವ್ಯಕ್ತಿಗಳನ್ನು ದೂಷಿಸಬೇಡಿ. Don't misuse people. ಅವರನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಡಿ. But help them to grow in Christ Jesus. ಯೇಸು ಕ್ರಿಸ್ತನಲ್ಲಿ ಅವರು ಬೆಳೆಯುವುದಕ್ಕೆ ಸಹಾಯ ಮಾಡಿ. Amen. ಆಮೆನ್. I can keep talking about this. ನಾನು ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡಬಲ್ಲೆ. அடுத்ததாக ಅದಾದ ಮೇಲೆ ನಂತರ ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು. இங்க கொஞ்சம் டச் பண்ணலாம். Disobedient to their parents. ತಂದೆ ತಾಯಿಗಳಿಗೆ ಅವಿಧೇಯರಾಗಿರುವುದು. Children, be careful. ಮಕ್ಕಳೇ, ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. எவ்வளவு வயசு இருந்தாலும் ಎಷ್ಟೇ ವಯಸ್ಸಾದರೂ உங்களுக்கு அப்பா அம்மான்னு ஒருத்தர் இருந்தா ನಿನಗೆ ತಂದೆ ತಾಯಿ ಎಂಬುದಾಗಿ ಒಬ್ಬರಿದ್ದರೆ you need to be obeying them. ನೀನು ಅವರಿಗೆ ವಿಧೇಯನಾಗಿರಲೇಬೇಕು. Amen. ಆಮೆನ್. நமக்கு 50 ವಯಸ್ಸಾனாலும் ನಮಗೆ 50 ವರ್ಷವಾದರೂ ಅಮ್ಮ இருந்தா ತಾಯಿ ಇದ್ದರೆ learn to respect. ಅವರಿಗೆ ಮರ್ಯಾದೆ ಕೊಡಲು ನೀವು ಕಲಿತುಕೊಳ್ಳಿ. If you have father, ನಿನಗೆ ತಂದೆ ಇದ್ದರೆ learn to respect. ಆತನಿಗೆ ಮರ್ಯಾದೆ ಕೊಡಲು ಕಲಿತುಕೊಳ್ಳಿ. It's godliness. ಇದು ದೈವಿಕತ್ವವಾಗಿದೆ. ஆலயத்துக்கு வரேன், ಆಲಯಕ್ಕೆ ಬರುತ್ತೇನೆ, நான் ஜெபிக்கிறேன், ನಾನು ಪ್ರಾರ್ಥಿಸುತ್ತೇನೆ, ಉಪವಾಸಿಸುತ್ತೇನೆ. அப்பா அம்மாக்கு நான் கனப்படுத்தலனா, ಆದರೆ ನನ್ನ ತಂದೆ ತಾಯಿಯನ್ನು ನಾನು ಗಣಪಡಿಸಲಿಲ್ಲವಾದರೆ அது உண்மையான தெய்வீகம் அல்ல. ಅದು ನಿಜವಾದಂತಹ ದೈವಿಕತ್ವವಲ್ಲ. Got my point? ನೀವು ನನ್ನ ಅಂಶವನ್ನು ಹಿಡಿದುಕೊಂಡಿದ್ದೀರಾ? If you are not respecting your parents, you are not having a real godliness. ನೀನು ನಿನ್ನ ಹೆತ್ತವರನ್ನು ನೀನು ಗೌರವಿಸದಿದ್ದರೆ ಅದು ನಿಜವಾದಂತಹ ದೈವಿಕತ್ವವಲ್ಲ. Amen. ಆಮೆನ್. Ungrateful. ಇದು இந்த ನಾಟ್ಕರಲ್ಲಿ இருக்கிற ஒரு குணம் ಅನ್ಗ್ರೇಟ್ಫುಲ್. அப்படின்னா ಈ ದಿನಗಳಲ್ಲಿ ಇರುವಂತ ಒಂದು ಗುಣಗಳು ಉಪಕಾರ ನೆನೆಸದವರು, ಅನ್ಗ್ರೇಟ್ಫುಲ್, ಉಪಕಾರವನ್ನು ನೆನೆಸದೇ ಇರುವವರು, ನನ್ರಿ ಇಲ್ಲದವங்க, ಆ ಉಪಕಾರವನ್ನು ನೆನೆಸದೇ ಇರುವವರು. If somebody has helped you in some part of your life, I tell you, you need to be thankful to them. ನಿನ್ನ ಜೀವನದಲ್ಲಿ ಯಾವುದೋ ಒಂದು ದಿನದಲ್ಲಿ ನಿನಗೆ ಸಹಾಯ ಮಾಡಿದವರನ್ನು ನೀನು ಅವರಿಗೆ ಉಪಕಾರ ನೆನೆಸಬೇಕು. உனக்கு கெட்டது செய்ததை மறந்து விடுங்க. ನಿನಗೆ ಕೆಟ್ಟದ್ದು ಮಾಡಿದ್ದನ್ನು ಮರೆತು ಬಿಡು. ஆனா நல்லது செய்ததை மறக்காதீங்க. ಆದರೆ ಒಳ್ಳೆಯದು ಮಾಡಿದ್ದನ್ನು ನೀನು ಮರೆಯಬೇಡ. உங்க வாழ்க்கையில ஏதாவது ஒரு காலகட்டத்துல யாராவது ஒரு உதவி செய்திருந்தா always be thankful to them. ನಿನ್ನ ಜೀವನದಲ್ಲಿ ನಿನ್ನ ಕಾಲಮಾನದಲ್ಲಿ ಯಾವುದಾದರೂ ಒಂದು ಸಹಾಯವನ್ನು ಅವರು ನಿನಗೆ ಮಾಡಿದ್ದರೆ ನೀನು ಎಂದಿಗೂ ಅವರಿಗೆ ಉಪಕಾರ ಉಳ್ಳವನಾಗಿರು. Amen. ಆಮೆನ್. That is giving thanks, being grateful. ಅದು ಆ ಒಂದು ಉಪಕಾರ ನೆನೆಸುವುದು ಅದು ಬಹಳ ಶ್ರೇಷ್ಠವಾಗಿದೆ. Amen. ಆಮೆನ್. See, my heart is full of thanksgiving. ನನ್ನ ಹೃದಯವು ಪೂರ್ತಿಯಾಗಿ ಆ ಒಂದು ವಂದನೆಗಳನ್ನು ಸಲ್ಲಿಸುವಂತದ್ದಾಗಿದೆ, ಕೃತಜ್ಞತೆಗಳನ್ನು ಹೇಳುವಂತದ್ದಾಗಿದೆ. Tell me, ನನಗೆ ಹೇಳಿ, how much your father and mother would have sacrificed when you were baby? ನೀನು ಮಗುವಾಗಿದ್ದಾಗ ನಿನ್ನ ಹೆತ್ತವರು, ನಿನ್ನ ತಂದೆ ತಾಯಿ ಎಷ್ಟರ ಮಟ್ಟಿಗೆ ನಿನಗೆ ಅವರು ತ್ಯಾಗವನ್ನು ಮಾಡಿದ್ದಾರೆ. Amen. ಆಮೆನ್. நீ சின்னதுல இருந்து இன்னைக்கு வரைக்கும் ನಿನ್ನ ಒಂದು ಚಿಕ್ಕ ವಯಸ್ಸಿನಿಂದ ಇಂದಿನವರೆಗೂ கணக்கு போட்டு ಲೆಕ್ಕ ಹಾಕು, காசை செட்டில் பண்ண முடியும். ನೀನು ಹಣವನ್ನು ಅವರಿಗೆ ಹಿಂತಿರುಗಿಸಬಹುದು. அந்த நேரத்தை கொடுக்க முடியுமா? ಆ ಒಂದು ಸಮಯವನ್ನು ಕೊಡಲು ನಿನಗೆ ಸಾಧ್ಯವೇ? Can you give that time? ನೀನು ಆ ಸಮಯವನ್ನು ಕೊಡಲು ಸಾಧ್ಯವೇ? When you were helpless. ನೀನು ಅಲ್ಲಿ ನೀನು ಅಸಹಾಯಕನಾಗಿದ್ದೀಯಾ? Amen. ಆಮೆನ್. எங்கேயோ ஒரு வேலைக்கு போகும்போது, ಎಲ್ಲೋ ಒಂದು ಕೆಲಸಕ್ಕೆ ಹೋಗುವಾಗ, பஸ் சார்ஜே இல்லாம இருக்கும்போது, ಆ ಒಂದು ಬಸ್ ಚಾರ್ಜ್ ಇಲ್ಲದಿರುವಾಗ திடீர்னு யாரோ ஒருத்தர் வந்து 100 ரூபாய் கொடுக்குறாங்க. ಇದ್ದಕ್ಕಿದ್ದಾಗಿ ಯಾರೋ ಒಬ್ಬರು ಬಂದು 100 ರೂಪಾಯಿ ಕೊಡುತ್ತಾರೆ. ஒரு ஆண்டு ஆன பிறகு, ಒಂದು ವರ್ಷವಾದ ಮೇಲೆ உன்கிட்ட கோடி இருக்கலாம், ನಿನ್ನ ಬಳಿಯಲ್ಲಿ ಕೋಟಿ ಇರಬಹುದು. நீ மறுபடியும் அந்த ஆளுக்கு நீ 1000 ரூபாய் ரிட்டர்ன் கொடுக்கலாம். ನೀನು ಪುನಃ ಆ ವ್ಯಕ್ತಿಗೆ 1000 ರೂಪಾಯಿ ನೀನು ಹಿಂತಿರುಗಿಸಬಹುದು. ஆனா உதவி செஞ்ச அந்த நேரம் வருமா? ಆದರೆ ಆತನು ಸಹಾಯ ಮಾಡಿದಂತಹ ಸಮಯವು ನಿನ್ನ ಜೀವನದಲ್ಲಿ ಬರಬಹುದೇ? Will it come? ಅದು ಬರುತ್ತದಾ? ಬರುವುದಿಲ್ಲ. அந்த நேரத்துல, ಆ ಸಮಯದಲ್ಲಿ, பஸ்ஸுக்கு போக இல்லாத நேரத்துல, ಬಸ್ಸಿಗೆ ಹೋಗುವಂತ ಸಮಯದಲ್ಲಿ அந்த 100 ரூபாய், ಆ 100 ರೂಪಾಯಿ, அந்த நேரம் வராது. ಆ ಸಮಯವು ಬರುವುದಿಲ್ಲ. பணம் ಬರುತ್ತದೆ. but you will not get the time. ಆದರೆ ನೀನು ಆ ಸಮಯವನ್ನು ಹಿಂತಿರುಗಿ ಪಡೆದುಕೊಳ್ಳಲಾರೆ. Amen. ಆಮೆನ್. So always be grateful for people who did good for you. ನಿನಗೆ ಉಪಕಾರ ಮಾಡಿದವರಿಗೆ ನೀನು ಯಾವಾಗಲೂ ಉಪಕಾರ ಮಾಡುವವನಾಗಿರು. Amen. ಆಮೆನ್. Unholy.
ದೇವ ಭಯವಿಲ್ಲದವರು, ಪರಿಶುದ್ಧಮಿல்லாதது, ಪರಿಶುದ್ಧವಿಲ್ಲದವರು, without love, ಆ ಒಂದು ಮಮತೆ ಇಲ್ಲದವರು, அன்பு இல்லாதது, ಮಮತೆ ಇಲ್ಲದವರು, unforgiving, ಆ ಕ್ಷಮಿಸದೇ ಇರುವವರು, மன்னிக்க தெரியாதது, ಆ ಕ್ಷಮಿಸಲು ಗೊತ್ತಿಲ್ಲದೆ ಇರುವವರು, slanderers, ಚಾಡಿ ಹೇಳುವವರು, அவதூறு செய்வது. ಚಾಡಿ ಹೇಳುವವರು. Be careful. ಎಚ್ಚರಿಕೆ ಉಳ್ಳವರಾಗಿರಿ. Amen. ಆಮೆನ್. அநேக பேர் வாழ்க்கை நாசனமா போறதுக்கு ஒரு காரணம் ಅನೇಕರ ಜೀವನವು ನಾಶವಾಗಿ ಹೋಗುವುದಕ್ಕೆ ಒಂದು ಕಾರಣ அவதூறு செய்யறது. ಈ ಚಾಡಿ ಹೇಳುವುದು. Let's not talk about what we don't know. ನಮಗೆ ಗೊತ್ತಿಲ್ಲದರ ಬಗ್ಗೆ ನಾವು ಮಾತನಾಡುವುದು ಬೇಡ. எனக்கு நல்ல ஒரு ஆலோசனை தேவன் கொடுத்தாரு. ನನಗೆ ಒಂದು ಒಳ್ಳೆ ಆಲೋಚನೆಯನ್ನು ದೇವರು ಕೊಟ್ಟನು. Unless, ನೋಡದ ಹೊರತು, unless and until, ನಾವು ನೋಡದ ಹೊರತು, ಕೇಳದ ಹೊರತು, if you are really seen and really sure and really there and experienced, don't talk anything about it. ನೀನು ನೋಡದ ಹೊರತು, ಕೇಳದ ಹೊರತು, ಅದರ ಬಗ್ಗೆ ತಿಳಿಯದ ಹೊರತು ನೀನು ಯಾವುದರ ಬಗ್ಗೆ ಮಾತನಾಡಬೇಡ. Until அங்க இருக்கிற வரைக்கும், ನೀನು ಅಲ್ಲಿ ಇರುವವರೆಗೂ, ನೀನು ನೋಡುವವರೆಗೂ. ஏன்னா பாக்குறதும் சில சமயத்துல பொய் ஆயிடுது, ಯಾಕೆಂದ್ರೆ ನೋಡುವುದು ಕೆಲವು ಸಮಯದಲ್ಲಿ ಸುಳ್ಳಾಗುತ್ತದೆ, கேட்கறதும் சில சமயத்துல பொய் ஆயிடுது. ಕೇಳುವುದು ಕೆಲವು ಸಮಯಗಳಲ್ಲಿ ಸುಳ್ಳಾಗುತ್ತದೆ. நீ அந்த இடத்துல நின்று நீயே ஃபர்ஸ்ட் ஹேண்ட் எக்ஸ்பீரியன்ஸ் இல்லைன்னா அதை குறித்து பேசாத இருப்பது நல்லது. ನೀನು ಆ ಸ್ಥಳದಲ್ಲಿ ನೀನೇ ಖುದ್ದಾಗಿ ನೋಡದ ಹೊರತು ನೀನು ಅದರ ಬಗ್ಗೆ ಮಾತನಾಡದೆ ಇರುವುದು ಬಹಳ ಒಳ್ಳೆಯದು. ಅನೇಕ ಕುಟುಂಬங்கள் பிரிஞ்சிருக்கு, ಅನೇಕ ಕುಟುಂಬಗಳು ಚದರಿ ಹೋಗಿವೆ, ಅನೇಕ ಅವರುடைய ಆಶೀರ್ವಾದ ತಡಪಟ್ಟಿருக்கு, ಅನೇಕರ ಆಶೀರ್ವಾದಗಳು ಅಡ್ಡಿಯಾಗಿವೆ. ಆಮೆನ್. ಆಮೆನ್. ಬಿಕಾಸ್ ಆಫ್ ಫಾಲ್ಸ್ ಟೆಸ್ಟಿಮನೀಸ್, ಯಾಕೆಂದ್ರೆ ಸುಳ್ಳಾದಂತ ಒಂದು ಸಾಕ್ಷಿಗಳು. ಆಮೆನ್. ಆಮೆನ್. ವಿತೌಟ್ ಸೆಲ್ಫ್ ಕಂಟ್ರೋಲ್, ಆ ಒಂದು ದುಡುಕಿನವರು, ಇಲ್ಲ ಸೆಲ್ಫ್ ಕಂಟ್ರೋಲ್, ಇಚ್ಛೆಯಡಕ, ದುಡುಕುವುದು, ಬ್ರೂಟಲ್, ನಾಟ್ ಲವರ್ಸ್ ಆಫ್ ದ ಗುಡ್, நல்லத ಒಳ್ಳೆಯದನ್ನು ಪ್ರೀತಿಸದೇ ಇರುವವರು. ಆಮೆನ್. இது கொஞ்சம் we will deal. நல்லத விரும்பாதவங்க, ಒಳ್ಳೆಯದನ್ನು ಪ್ರೀತಿಸದೇ ಇರುವವರು, எல்லாம் நல்லா இருக்கும்போது தான், ಎಲ್ಲವೂ ಚೆನ್ನಾಗಿರುವಾಗಲೇ யோபுக்கு ಕೆಟ್ಟ செய்தி எடுத்துட்டு வர மாதிரியே வருவாங்க. ಯೋಬನಿಗೆ ಕೆಟ್ಟ ಸಂದೇಶವನ್ನು ತರುವವರ ಹಾಗೆಯೇ ಬರುತ್ತಾರೆ. ஒரு ஃபேமிலியில் நல்ல சந்தோஷம் நடந்துட்டு இருந்தா, ಒಂದು ಮನೆಯಲ್ಲಿ ಸಂತೋಷವಾದಂತ ಕಾರ್ಯವು ನಡೆಯುತ್ತಿದ್ದರೆ கரெக்டಾ வருவாங்க, ಸರಿಯಾದ ಸಮಯಕ್ಕೆ ஒரு ಬರುತ್ತಾರೆ, செய்தியோட வருவாங்க, ಒಂದು ಸಂದೇಶದೊಂದಿಗೆ ಬರುತ್ತಾರೆ. அந்த சந்தோஷம் ஃபுல் ஸ்டாப் பண்றது, ಆ ಸಂತೋಷವನ್ನು ಅವರ ಅಲ್ಲಿಗೆ ಮುಕ್ತಾಯಗೊಳಿಸುವುದಕ್ಕೆ. ಆಮೆನ್. ಆಮೆನ್. So we should not be hindrance to any happiness. ಯಾವ ಒಂದು ಸಂತೋಷಕ್ಕೂ ನಾವು ಅಡ್ಡಿಯಾಗಿರಬಾರದು. போறோமா, ಹೋಗುತ್ತೇವಾ, நல்லா இருக்கிறாங்களா, ಚೆನ್ನಾಗಿದ್ದಾರಾ, அதோட வந்துருங்க, ಅದರೊಂದಿಗೆ ನಾವು ಬಂದು ಬಿಡೋಣ. அதை பத்தி உண்மை சொன்னா என்ன ஆகும் தெரியுமா? ಅದರ ಬಗ್ಗೆ ನಿಜವನ್ನು ಹೇಳಿದರೆ ಏನಾಗುತ್ತದೆ ಗೊತ್ತಾ? ஏன்? ಯಾಕೆ? உண்மை உங்களோடவே வச்சுக்கோங்க, அவங்க ரெண்டு பேரும் சந்தோஷமா இருக்கட்டும். ನಿಜವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ, ಅವರಿಬ್ಬರು ಸಂತೋಷವಾಗಿರಲಿ. அவனை பத்தி சொன்னா என்ன ஆகும் தெரியுமா? ಅವನ ಬಗ್ಗೆ ಹೇಳಿದರೆ ಏನಾಗುತ್ತದೆ ಗೊತ್ತಾ? ಬೇಡ. If somebody is happy, let them be happy, leave it. ಅವರು ಕೆಲವು ಸಂತೋಷವಾಗಿದ್ದಾರೆ, ಅವರು ಸಂತೋಷವಾಗಿರಲಿ, ಬಿಟ್ಟು ಬಿಡಿ. Let's not go and trouble something there. ಅವರು ಅಲ್ಲಿ ಹೋಗಿ ಯಾವುದೋ ಒಂದು ತೊಂದರೆಯನ್ನು ಕೊಡಬೇಡಿ. இவங்கெல்லாம் யார் தெரியுமா? ಇವರೆಲ್ಲ ಯಾರು ಗೊತ್ತಾ? லாஸ்டா வாஸ்தவ அந்த வசனம் தான், ಕಡೆಯದಾಗಿ ಓದಿದೇವಲ್ಲ ಅವರೇ, 5வது வசனம், 5ನೇ ವಾಕ್ಯ. தேவ பக்தி வேஷத்தை, ಭಕ್ತಿಯ ವೇಷವನ್ನು ಧರಿಸಿರುವವರು. பக்திய வேஷம் இப்படிதான் போடுவாங்கன்னு இன்னைக்கு ஆண்டவர் வசனத்துல காட்டுறாரு. ಭಕ್ತಿಯ ವೇಷವನ್ನು ಧರಿಸುವವರು ಎಂಬುದಾಗಿ ವಾಕ್ಯದಲ್ಲಿ ದೇವರು ತೋರಿಸಿದ್ದಾನೆ. If you find any of these things in that person, ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಯಾವುದಾದರೂ ಒಂದು ಕಾರ್ಯವನ್ನು ನೀವು ನೋಡಿದರೆ, it's not a real godliness. ಇದು ನಿಜವಾದಂತ ದೈವಿಕತ್ವವಲ್ಲ. It's a form of godliness. ಇದು ದೇವರ ಒಂದು ವೇಷ, ಭಕ್ತಿಯ ವೇಷವನ್ನು ಧರಿಸಿರುವುದು. அப்படியாப்பட்டவங்கள்ட்ட ಆ ರೀತಿಯಾದವರ 6வது வசனம் பாருங்க, 6ನೇ ವಾಕ್ಯವನ್ನು, ಇಂಥವರ ಸಹವಾಸವನ್ನು ಮಾಡದಿರು, ಇಂತರ ಸಹವಾಸ ಮಾಡದಿರು, ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. This
women should be very careful in this. ಸ್ತ್ರೀಯರು ಇದರಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. இப்படியாப்பட்ட காட்லியா நடிக்கிற இவங்க இடத்துல தான் நீங்க போய் மாட்டிப்பீங்களா? ಈ ರೀತಿಯಾದಂತ ದೇವ ಭಕ್ತಿಯ ವೇಷವನ್ನು ಧರಿಸುವವರ ಜೊತೆಯಲ್ಲಿ ನೀವು ಹೋಗಿ ಸಿಕ್ಕಾಕೊಳ್ಳುತ್ತೀರಾ. ஒருத்தன் உண்மையா வரவான் நம்ப மாட்டீங்க. ಒಬ್ಬನು ನಿಜವಾಗಿ ಬರುತ್ತಾನೆ, ಅವನನ್ನು ನಂಬುವುದಿಲ್ಲ. ஆனா இப்படிப்பட்ட ஒரு வேஷத்தை போட்டுட்டு வரவான் டக்குன்னு என்ன சொல்வீங்க, வாழ்க்கையை கொடுத்துருவீங்க. ಆದರೆ ಈ ರೀತಿಯಾದಂತ ಒಬ್ಬನು ವೇಷವನ್ನು ಹಾಕಿ ಬರುತ್ತಾನೆ, ಅವನ ಬಳಿಯಲ್ಲಿ ನೀವು ನಿಮ್ಮ ಜೀವನವನ್ನು ಒಪ್ಪಿಸಿಕೊಡುತ್ತೀರಾ. ಆಮೆನ್. நம்ம சர்ச்சில் இல்ல, ನಮ್ಮ ಸಭೆಯಲ್ಲಿ ಆ ರೀತಿ ಇಲ್ಲ. ஆனா I have heard many stories. ನಾನು ಅನೇಕ ಕಥೆಗಳನ್ನು ಕೇಳಿದ್ದೇನೆ. ವರ್ಷಿಪ್ ಲೀಡರ್ ಪಾಸ್ಟರ್, ಆರಾಧನೆಯ ವೀರನು ಬೋಧಕರೇ, ಅವನೇ. ಆಮೆನ್. ಕೊಯರ್ ಮೆಂಬರ್ ಪಾಸ್ಟರ್, ಕೊಯರಲ್ಲಿದ್ದವನು ಬೋಧಕರೇ, ಅವನೇ. ಪಾಸ್ಟರ್ நல்லா ಕಾಣಿಕೆ எடுப்பான் ಪಾಸ್ಟರ್. ಬೋಧಕರೇ ಚೆನ್ನಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಿದ್ದನು. ಡಿಸಿಪ್ಲಿನ್ ಪಾಸ್ಟರ್, ಬಹಳ ಶಿಸ್ತಾದವನು ಬೋಧಕರೇ, ಅವನೇ. ಆಮೆನ್. ಬಿ ಕೇರ್ಫುಲ್ ವಿತ್ ದ ಫಾರ್ಮ್ ಆಫ್ ಗಾಡ್ಲಿನೆಸ್. ಆ ಒಂದು ದೈವ ಭಕ್ತಿ, ಆ ಒಂದು ವೇಷವನ್ನು ಧರಿಸಿರುವವರ ಬಗ್ಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಆಮೆನ್. அந்த பொண்ணா, ಆ ಹುಡುಗಿನ ಮುಕ್ಕಾಡು போட்டா எடுக்கவே எடுக்காத, ಮುಸ್ಕು ಹಾಕಿದರೆ ತೆಗೆಯುವುದೇ ಇಲ್ಲ. ಅನ್ಯ ಭಾಷೆಯಲ್ಲಿ நல்லா ஜெபம் பண்ணுவே, ಅನ್ಯ ಭಾಷೆಯಲ್ಲಿ ಚೆನ್ನಾಗಿ ಪ್ರಾರ್ಥಿಸುತ್ತಾಳೆ. அதுதான் ಅದೇ. ಆಮೆನ್. ಆಮೆನ್. அதுதான் ಅದೇ. இங்க இல்ல, தப்பா நினைச்சுக்க. I am very strict here. ಇಲ್ಲಿ ಇಲ್ಲ, ನಾನು ಇಲ್ಲಿ ಬಹಳ ಗಂಭೀರವಾದವನು. ಇದು ನಾನು வெளியே ಕೇಳಿದ್ದು, ನಾನು இங்க ನಡೆದ ಹೊರಗಡೆ ಕೇಳುವಂತ ಕಾರ್ಯಗಳನ್ನು ನಾನು ಹೇಳುತ್ತಿದ್ದೇನೆ. இங்க ನಡೆದ ಇಂಗೆ ನಾನು சொல்லிடுவேன். ಇಲ್ಲಿ ನಡೆದರೆ ನಾನು ಇಲ್ಲಿ ಹೇಳುತ್ತೇನೆ. Not here. ಇಲ್ಲಿಲ್ಲ. This is a form of godliness. ಇದು ದೇವರ ಒಂದು ಆ ಒಂದು ವೇಷವನ್ನು ಧರಿಸಿರುವವರು. ಆಮೆನ್. ಆಮೆನ್. ஒரு சகோதரி எனக்கு தெரியும், ಒಬ್ಬ ಸಹೋದರಿ ನನಗೆ ಗೊತ್ತು. ನಾನು ಅದೋட முடிச்சிட்டு we will get into the communion. ನಾನು ಇದರಲ್ಲಿ ಅಂತ್ಯಗೊಳಿಸಿ ನಾವು ಪಂಕ್ತಿಗೆ ಹೋಗೋಣ. நல்ல சிஸ்டருங்க, ಒಳ್ಳೆಯ ಸಹೋದರಿ. பாஸ்டர் வசனத்தை சொல்லி முடிக்கிறதுக்கு முன்னாடியே டக்குன்னு வசனத்தை எடுத்து வாசிப்பாங்க. ಬೋಧಕರು ವಾಕ್ಯವನ್ನು ಹೇಳಿ ಮುಗಿಸುವುದರೊಳಗೆ ಆಕೆಯು ವಾಕ್ಯವನ್ನು ತೆಗೆದು ಓದುತ್ತಿದ್ದಳು. சூப்பரா வாசிப்பாங்க. ಆಕೆಯು ಬಹಳ ಚೆನ್ನಾಗಿ ಓದುತ್ತಿದ್ದಳು. அவங்க வேலை செய்வாங்க, ಅವರು ಕೆಲಸ ಮಾಡುತ್ತಿದ್ದರು. திடீர்னு ஒரு நாள் அவங்கள ரோட்ல நான் பார்க்க வேண்டிய நிலைமை வந்துச்சு. ಇದ್ದಕ್ಕಿದ್ದಾಗೆ ಒಂದು ದಿನ ನಾನು ಅವರನ್ನು ದಾರಿಯಲ್ಲಿ ಸಂಧಿಸಬೇಕಾದಂತ ಒಂದು ಪರಿಸ್ಥಿತಿ ಬಂತು. அவங்களா இல்லையான்ற ஒரு ಡೌಟ್ வந்துச்சு. ಇವರು ಬೇರೆಯವರ ಎಂಬಂತ ಒಂದು ಸಂದೇಹ ಬಂತು. ஏன்னா, ಯಾಕೆಂದರೆ பாம்பு போல ஒரு பெரிய பொட்டு, ಹಾವಿನ ರೂಪದಲ್ಲಿ ಹಣೆಯಲ್ಲಿ ಒಂದು ದೊಡ್ಡ ಬೊಟ್ಟು. ஞாயிற்றுக்கிழமை நான் அதை பார்க்கலையே. ಅಯ್ಯೋ, ಭಾನುವಾರ ನಾನು ಇದನ್ನು ನೋಡಲಿಲ್ಲವೇ. வேலைக்கு போகும்போது மொத்தம் டிசைன், ಕೆಲಸಕ್ಕೆ ಹೋಗುವಾಗ ಮಾತ್ರ ಒಂದು ಡಿಸೈನ್ ಆಗಿ. நீ பொட்டு வைக்கிறது தப்பான்னு சொல்ல, ನೀನು ಬೊಟ್ಟು ಇಟ್ಟುಕೊಳ್ಳುವುದು ತಪ್ಪು ಎಂಬುದಾಗಿ ಹೇಳುತ್ತಿಲ್ಲ. ஞாயிற்றுக்கிழமையா வச்சிடுவாங்க, ಅದನ್ನು ಭಾನುವಾರವೂ ಸಹ ನೀನು ಇಟ್ಟು ಬಾ. ಜನங்க ஏமாற மாட்டாங்க இல்ல, ಜನರು ಯಾಮಾರಿ ಹೋಗುವುದಿಲ್ಲವೇ. ಯು ಆರ್ ಓಕೆ. ಇದು ಇನ್ನೊரு ಸಿಸ್ಟರ್, ಇದು ಒಂದು ಕಡೆ ಇರಲಿ. ಇನ್ನೊಬ್ಬ ಸಹೋದರಿ பைபிள் படிக்கிறவங்க, ಬೈಬಲ್ ಅನ್ನು ಓದುವವರು. அவங்க படிச்சாங்கன்னா which is the high scale keyboardல ஈயா பில படிப்பாங்க. அவங்க கர்த்தர் சொல்லுவதாவது அப்படின்னு படிப்பாங்க. ಅವರು ಬಹಳ ಒಂದು ಗಂಭೀರವಾಗಿ ಓದುತ್ತಿದ್ದರು. ಆಮೆನ್. கடைசியில பார்த்தா, ಕಡೆಯಲ್ಲಿ ನೋಡಿದರೆ ஒரு குடிகாரனோட கையை பிடிச்சின்னு ಒಬ್ಬ சிவாஜி நகர்ல இருக்கிறாங்க. ಕುಡುಕನ ಒಂದು ಕೈಯನ್ನು ಹಿಡಿದು ಶಿವಾಜಿನಗರಲ್ಲಿ. எங்களுக்கு ஷாக்கு, ನಮಗೆ ಒಂದೇ ಆಶ್ಚರ್ಯ. பைபிள் படிக்கிற சிஸ்டர் தானே இவங்க. ಅಯ್ಯೋ, ಬೈಬಲ್ ಅನ್ನು அந்த சிஸ்டர் தான் அங்க இருக்கிறாங்க. ಆ ಸಿಸ್ಟರೇ ಅಲ್ಲಿದ್ದರು. இது தெய்வீகத்தை போல, ಇದು ದೈವಿಕದ ರೂಪದಲ್ಲಿ. நான் பார்க்கிறது சொல்லுங்க, பார்க்காதது சொல்ல. ನಾನು ನೋಡದೇ ಇರುವುದನ್ನು ಹೇಳಲಿಲ್ಲ, ನೋಡಿದ್ದನ್ನೇ ಹೇಳುತ್ತಿದ್ದೇನೆ. சோ நான் என்ன சொல்ல வரேன்னா, ನಾನು ಏನು ಹೇಳಲು, there is a form of godliness. ದೈವಿಕತ್ವದ ಹಾಗೆ ವೇಷವನ್ನು ಧರಿಸಿರುವವರು. தேவ பிள்ளைகள் இதை கண்டுபிடிக்க ஜாக்கிரதையா இருக்கணும். ದೇವರ ಮಕ್ಕಳು ಇದನ್ನು ಕಂಡುಹಿಡಿಯುವುದಕ್ಕೆ ಎಚ್ಚರಿಕೆ ಉಳ್ಳವರಾಗಿರಿ. கடைசி நாட்களில் இப்படியான உபதேசங்கள் வரும். ಕಡೆಯ ದಿನಗಳಲ್ಲಿ ಈ ರೀತಿಯಾದಂತಹ ಉಪದೇಶಗಳು ಬರುವವು. கடைசி நாட்களில் இப்படியான சபைகள் வரும். ಕಡೆಯ ದಿನಗಳಲ್ಲಿ ಈ ರೀತಿಯಾದಂತಹ ಸಭೆಗಳು ಬರುವವು. கடைசி நாட்களில் இப்படியான ஊழியக்காரங்க வருவாங்க. ಕಡೆಯ ದಿನಗಳಲ್ಲಿ ಈ ರೀತಿಯಾದಂತಹ ಸೇವಕರು ಬರುವರು. அப்போஸ்தலன் பவுல் சொல்றார், ஜாக்கிரதையா இருங்க. ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, ಎಚ್ಚರಿಕೆ ಉಳ್ಳವರಾಗಿರಿ. பரிசுத்தத்தை போல அல்ல, ಪರಿಶುದ್ಧತ್ವದ ಹಾಗೆ ಅಲ್ಲ, பரிசுத்தம் தான் வேணும். ಪರಿಶುದ್ಧತ್ವವೇ ಬೇಕು. ಅದಕ್ಕೆ ಅಡಯಾളം, ಅದಕ್ಕೆ ಗುರುತು, அவங்க வல்லமையோட இருப்பாங்க. ಅವರು ಶಕ್ತಿಯುತರಾಗಿರುತ್ತಾರೆ. There will be power. ಅವರು ಶಕ್ತಿಯುತರಾಗಿರುತ್ತಾರೆ. The godliness shall come out with power.
power. ಆ ಒಂದು ದೈವಿಕತ್ವ ಒಂದು ಶಕ್ತಿಯೊಂದಿಗೆ ಹೊರಬರುತ್ತದೆ. Hallelujah. Hallelujah. If you are a child of God, you will have power of God. ನೀನು ದೇವರ ಮಗುವಾಗಿದ್ದರೆ ನೀನು ದೇವರ ಒಂದು ಶಕ್ತಿಯನ್ನು ಹೊಂದಿದವಳಾಗಿರಬೇಕು. Hallelujah. Hallelujah. இந்த குணங்க நமக்குள்ள இருந்தா, ಈ ಒಂದು ಗುಣಾಂಶಗಳು ನಮ್ಮಲ್ಲಿದ್ದರೆ, it's not godliness. ಇದು ದೈವಿಕತ್ವವಲ್ಲ. It's a form of godliness. ಇದು ದೈವಿಕತ್ವದ ಹಾಗೆ ವೇಷವನ್ನು ಧರಿಸಿರುವುದು. Hallelujah. Hallelujah. அப்பதான் நம்ம வாழ்க்கையில தோல்விங்க வருது. ಆಗ ನಮ್ಮ ಜೀವನದಲ್ಲಿ ಸೋಲುಗಳು அப்பதான் ಬರುತ್ತವೆ. நம்ம வாழ்க்கையில தரித்திரம் வருது. ಆಗ ನಮ್ಮ ಜೀವನದಲ್ಲಿ ದರಿದ್ರಗಳು அப்பதான் ಬರುತ್ತವೆ. நம்ம வாழ்க்கையில வியாதி வருது. ಆಗ ನಮ್ಮ ಜೀವನದಲ್ಲಿ ವ್ಯಾಧಿಗಳು ಬರುತ್ತವೆ. அப்பதான் நம்ம வாழ்க்கையில பிரச்சனைங்க வருது. ಆಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ. அப்ப ஞாயிற்றுக்கிழமை வந்து நான் ஜெபம் பண்ணும்போது அப்பா சொல்றாரு, ಆಗ ಭಾನುವಾರ ಬಂದು ನಾನು ಪ್ರಾರ್ಥಿಸುವಾಗ ತಂದೆಯವರು ಹೇಳುತ್ತಿದ್ದಾರೆ, why my people are suffering? ಯಾಕೆ ನನ್ನ ಜನರು ಈ ರೀತಿಯಾಗಿ ಬೇಸರದಲ್ಲಿದ್ದಾರೆ? Their form of godliness. ಅವರು ದೈವಿಕತ್ವದ ವೇಷವನ್ನು ಧರಿಸಿರುವವರು. நீ உண்மையான கிறிஸ்துவத்துக்குள்ள வா. ನೀನು ನಿಜವಾದಂತ ಕ್ರೈಸ್ತತ್ವದಲ್ಲಿ ಬಾ. வேதம் ಎಂದಿಗೂ பொய்யாகாது. ಈ ವೇದವು ಎಂದಿಗೂ ಸುಳ್ಳಾಗದು. Amen. ಆಮೆನ್. Don't worry what shirt I am wearing. ನಾನು ಯಾವ ಒಂದು ಶರ್ಟ್ ಅನ್ನು ಅಂಗಿಯನ್ನು ಹಾಕಿದ್ದೇನೆ ಎಂಬುದರ ಬಗ್ಗೆ ಚಿಂತಿಸಬೇಡ. நான் கருப்பு போட்டாலும் நான் வெள்ளை போட்டாலும் நான் ப்ளೂ போட்டாலும் doesn't matter. ನಾನು ಕಪ್ಪಾಗಿದ್ದರು ಬಿಳುಪಾಗಿದ್ದರು ನೀಲಿ ಆಗಿದ್ದರು ಅದರ ಬಗ್ಗೆ ಚಿಂತೆ ಇಲ್ಲ. If my godliness is not true godliness, ನನ್ನ ದೈವಿಕತ್ವವು ನಿಜವಾದ ಒಂದು ದೈವಿಕತ್ವವಾಗಿ ಇಲ್ಲದಿದ್ದರೆ be careful. ಎಚ್ಚರಿಕೆ ಉಳ್ಳವರಾಗಿರಿ. Amen. ಆಮೆನ್. அதுதான் பால் சொல்லி கொடுக்கிறாரு. ಅದನ್ನೇ ಪೌಲನು ಹೇಳಿಕೊಡುತ್ತಿದ್ದಾನೆ. Figure out. ಅದನ್ನು ಕಂಡುಹಿಡಿ. Then you are a real child of God. ಆಗ ನೀನು ನಿಜವಾದಂತಹ ದೇವರ ಮಗುವಾಗಿರುತ್ತಿ. ತಿಮೋತಿಗೆ ಪಾಲ್ சொல்லி கொடுக்கிற காரியம். ತಿಮೋಥೆಯನಿಗೆ ಪೌಲನು ಹೇಳಿಕೊಡುವಂತ ಕಾರ್ಯಗಳು. Let's have a godliness. ನಮ್ಮಲ್ಲಿ ಆ ದೈವಿಕತ್ವವು ಇರಲಿ. Real godliness. ನಿಜವಾದಂತಹ ದೈವಿಕತ್ವ ಇರಲಿ. அப்பதான் தேவ வல்லமை உனக்குள்ள கிரியை செய்யும். ಆಗ ದೇವರ ಶಕ್ತಿಯು ನಿನ್ನಲ್ಲಿ ಕ್ರಿಯೆ ನಡೆಸುವಂತದ್ದಾಗಿದೆ. நான் சொல்றேங்க, ನಾನು ಹೇಳುತ್ತೇನೆ, யாரும் ಯಾರು ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ என் அப்பா கிட்ட போய் நின்னுட்டு ನನ್ನ ತಂದೆಯ ಮುಂದೆ ಹೋಗಿ ನಿಂತು என்ன ஏன் ஆசீர்வதிக்கலன்னு கேட்க முடியாது. ನನ್ನನ್ನು ಯಾಕೆ ಆಶೀರ್ವದಿಸಲಿಲ್ಲ ಎಂಬುದಾಗಿ ಕೇಳಲು ಸಾಧ್ಯವಿಲ್ಲ. தைரியம் இருக்கா? ಆ ಧೈರ್ಯವೇ ಯಾರ ಹತ್ರ ಆದ್ರೂ ಇದೆಯಾ? படம் போட்டு காட்டிடுவாரு. ಚಿತ್ರ ಹಾಕಿ ಆಶೀರ್ವಾದವಾಗಿ இல்லன்னு படம் போட்டு காட்டிடுவாரு. ನೀನು ಯಾಕೆ ಆಶೀರ್ವಾದವಾಗಿ ಇಲ್ಲ ಎಂಬುದರ ಒಂದು ಚಿತ್ರವನ್ನು ಹಾಕಿ ತೋರಿಸುತ್ತೇನೆ. நான் ஜெபிக்கிறேன், நான் ஆலயத்துக்கு வரேன், நான் உபவாசிக்கிறேன், எனக்கு ஆசீர்வாதம் இல்லைன்னா படம் போட்டு காட்டிடுவாரு. உனக்குள்ள தெய்வீகம் உண்மையா இல்லைன்னா ஆசீர்வாதம் வராது. ನಾನು ಪ್ರಾರ್ಥಿಸುತ್ತೇನೆ, ನಾನು ಉಪವಾಸವಿರುತ್ತೇನೆ ಎಂಬುದಾಗಿ ನಾನು ಆಶೀರ್ವದಿಸಲ್ಪಡಲಿಲ್ಲ ಎಂಬುದಾಗಿ ನಿನಗೆ ಹೇಳಿದರೆ ದೇವರು ನಿನ್ನಲ್ಲಿ ಯಾವ ಗುಣವಿದೆ, ನಿನ್ನಲ್ಲಿ ನಿಜವಾದಂತ ದೈವಿಕತ್ವ ಇಲ್ಲ ಎಂಬುದನ್ನು ಚಿತ್ರ ಹಾಕಿ ತೋರಿಸುವನಾಗಿದ್ದಾನೆ. இன்னொன்னு சொல்றேன், ನಾನು ಇನ್ನೊಂದು ಹೇಳುತ್ತೇನೆ, தெய்வீகமா இருந்தா, ನೀನು ದೈವಿಕ ಉಳ್ಳವನಾಗಿದ್ದರೆ ದರಿದ್ರದಲ್ಲಿ இருக்க ನೀನು வாய்ப்பே ದರಿದ್ರದಲ್ಲಿ ಇರುವುದಕ್ಕೆ ನಿನಗೆ ಅವಕಾಶವೇ ಇಲ್ಲ. ಇಲ್ಲ. My father wants to bless you. ನನ್ನ ತಂದೆಯವರು ನಿನ್ನನ್ನು ಆಶೀರ್ವದಿಸಲು ಬಯಸುತ್ತಾರೆ. உன்னுடைய வீடு நிரம்புற அளவுக்கு அவர் ஆசீர்வாதಕ್ಕೆ விரும்புறாரு. ನಿನ್ನ ಮನೆಯು ತುಂಬುವಷ್ಟರ ಮಟ್ಟಿಗೆ ಆತನು ಆಶೀರ್ವದಿಸಲು ಇಚ್ಛಿಸುತ್ತಾನೆ. My God loves to bless you. ನನ್ನ ದೇವರು ಆಶೀರ್ವದಿಸಲು ಬಯಸುವನಾಗಿದ್ದಾನೆ. But there is no real godliness. ಆದರೆ ಅದರಲ್ಲಿ ನಿಜವಾದಂತಹ ದೈವಿಕತ್ವವಿಲ್ಲ. ಮಟ್ಟುಡಿ ಆಂಡವರು ನಮ್ಮ ಸಭೆಗೆ சொல்லி கொடுக்கிறாரு. ಆದರೆ ಇಂದು ದೇವರು ನಮ್ಮ ಸಭೆಗೆ ಹೇಳಿಕೊಡುತ್ತಿದ್ದಾನೆ, Let's have that real godliness. ನಮ್ಮಲ್ಲಿ ಆ ನಿಜವಾದಂತಹ ದೈವಿಕತ್ವ ಇರಲಿ. ನೀವೆಲ್ಲ ಆಶೀರ್ವದಿಸಲ್ಪಡುವಿರಿ. ನೀವೆಲ್ಲರೂ ಆಶೀರ್ವದಿಸಲ್ಪಡುತ್ತೀರಾ. Hallelujah. 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 அன்னைக்கு ஒரு பாஸ்டர் வந்து ப்ராஃபஸி சொல்லிட்டு போனாரு. ಅಂದು ಒಬ್ಬ ಬೋಧಕರು ಬಂದು ಪ್ರವಾದನೆ ಹೇಳಿ ಹೋದರು. ஐயா உங்க சபையில ನಿಮ್ಮ ಸಭೆಯಲ್ಲಿ ಕಾರುಗಳು ನಿಕ್ಕಿರುವುದನ್ನ ನಾನು பார்க்கிறேன். ಕಾರುಗಳು ನಿಲ್ಲುವುದನ್ನು ನಾನು ನೋಡುತ್ತೇನೆ. You need parking space. ನಿನಗೆ ಅದನ್ನು ನಿಲ್ಲಿಸುವುದಕ್ಕೆ ಸ್ಥಳ ಬೇಕು. பெரிய ஆட்கள் எல்லாம் வர போறாங்க. ಅನೇಕ ದೊಡ್ಡ ವ್ಯಕ್ತಿಗಳೆಲ್ಲ ಬರಲಿದ್ದಾರೆ. ಕಾರುಗಳು ಇங்கே ನಿಕ್ಕಬಹುದು. ಕಾರುಗಳು ಇಲ್ಲಿ ನಿಲ್ಲಲಿಕ್ಕಿದೆ. அவர் தீர்க்க தரிசனமா சொன்னாரு. ಆತನು ಪ್ರವಾದನೆಯಾಗಿ ಹೇಳಿದನು. நான் என்ன தெரியுமா நினைச்ச மனசுல, ನಾನು ಮನಸ್ಸಿನಲ್ಲಿ ಏನು ಅಂದುಕೊಂಡೆನು, வெளியந்தெல்லாம் வர வேண்டாம், ಒಳಗಿಂದ ಎಲ್ಲ ಬರಬೇಡ, உங்களை ஆசீர்வதிக்கணும். ದೇವರು ನಿಮ್ಮನ್ನು ಆಶೀರ್ವದಿಸಬೇಕು, ಸಭೆಯನ್ನು ಆಶೀರ್ವದಿಸಬೇಕು. I don't want new people coming with car. I want you to come in car. ಹೊಸ ವ್ಯಕ್ತಿಗಳು ಕಾರಿನಲ್ಲಿ ಬರುವುದು ನನಗೆ ಇಷ್ಟವಿಲ್ಲ, ಆದರೆ ನೀವು ಕಾರಿನಲ್ಲಿ ಬರುವುದು ನನಗೆ ಇಷ್ಟ. வெளியந்து ஆண்டவர் அனுப்பணும், ஏன் உங்களையே ஆண்டவர் உயர்த்துவார். ಹೊರಗಿಂದ ದೇವರು ಯಾಕೆ ಕಳುಹಿಸಬೇಕು, ನಿಮ್ಮನ್ನೇ ದೇವರು ಕಳುಹಿಸಲಿ. உங்களை ஆண்டவர் ஆசீர்வதிப்பார். ನಿಮ್ಮನ್ನೇ ದೇವರು ಆಶೀರ್ವದಿಸಲಿ. உங்களை ஆண்டவர் உயர்த்துவார். ನಿಮ್ಮನ್ನು ದೇವರು ಹೆಚ್ಚಿಸಲಿ. உங்க பிசினஸ் ஆண்டவர் ನಿಮ್ಮ உயர்த்துவார். ವ್ಯಾಪಾರವನ್ನು உங்க ಹೆಚ್ಚಿಸಲಿ. வேலையை ஆண்டவர் ನಿಮ್ಮ உயர்த்துவார். ಕೆಲಸವನ್ನು ಹೆಚ್ಚಿಸಲಿ. உங்களை கார் வாங்க வைப்பாரு. ನಿಮ್ಮನ್ನು ಕಾರು உங்களை வீடு கட்ட வைப்பாரு. ನೀವು ಮನೆ ಕಟ್ಟುವ ಹಾಗೆ ಇರಿಸಲಿ.
பாஸ்டர் நீங்க பார்த்த தீர்க்க தரிசனம் நிறைவேறட்டும், ஆனா என் ஜனங்களுக்கு நிறைவேறட்டும். ಬೋಧಕರೇ, ನೀವು ಕೊಟ್ಟಂತ ಪ್ರವಾದನೆ ನೆರವೇರಲಿ, ಮೊದಲು ನನ್ನ ಜನರಿಗೆ ಅದು ನೆರವೇರಲಿ. ஆமென். ಆಮೆನ್. ஆனா அதுக்கு தேவையானது ಆದರೆ ಅದಕ್ಕೆ ಬೇಕಾಗಿರುವುದು உண்மையான தெய்வீகம். ನಿಜವಾದಂತ ದೈವಿಕತ್ವವು. ப்ளீஸ் ದಯವಿಟ್ಟು ஒப்பு கொடுங்க. ಒಪ್ಪಿಸಿಕೊಡಿ. உங்களை அப்பா ஆசீர்வதிப்பார். ನಿಮ್ಮನ್ನು ತಂದೆ ಆಶೀರ್ವದಿಸುವನು. Give first priority to God. ದೇವರಿಗೆ ಮೊದಲನೆಯಾದ ಒಂದು ಬಾಧ್ಯತೆಯನ್ನು ಕೊಡಿ. உன்னை ஆசீர்வதிப்பார். ಆತನು ನಿಮ್ಮನ್ನು ಆಶೀರ್ವದಿಸಲಿ. நம்ம எல்லாம் அப்படியே எழுந்து நிற்போம். ನಾವೆಲ್ಲರೂ ಹಾಗೆ